ಎವ್ರಿ ಡೇ ಗಾಡ್ ಈಸ್ ಸ್ಪೀಕಿಂಗ್ ಟು ಅಸ್. ನಮಗೆ ಗೊತ್ತು ದೇವರನ್ನ ಪ್ರೀತಿಸೋದು ಅಂದ್ರೆ ಅವ್ರು ಹೇಳಿದ ಮಾತನ್ನ ಕೇಳೋದು. ಯಾವಾಗ ನಾವು ನಿಜವಾಗಲೂ ದೇವರನ್ನ ಪ್ರೀತಿ ಮಾಡ್ತೀವೋ ಆಗ ನಮ್ಮ ಜೀವಿತದಲ್ಲಿ ತುಂಬಾ ಒಳ್ಳೇದಾಗತ್ತೆ, ನೆಮ್ಮದಿ ಇರುತ್ತೆ ಜೀವನದಲ್ಲಿ. ದೇವರನ್ನ ಪ್ರೀತಿ ಮಾಡಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಮುಖ್ಯವಾಗಿ ಒಂದು ಒಳ್ಳೆಯ ಹೃದಯ ಬೇಕು. ದೇವರು ಆ ಹೃದಯವನ್ನ ಗುರುತಿಸ್ತಾರೆ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಎಲ್ಲ ಹಾಡಬಹುದು, ಹೇಳಬಹುದು, ಆದ್ರೆ ನಿನ್ನಿಂದ ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ಯುವರ್ ಹಾರ್ಟ್ ಈಸ್ ನಾಟ್ ರೈಟ್ ಇನ್ ದ ಸೈಟ್ ಆಫ್ ಗಾಡ್. ಇಫ್ ಯುವರ್ ಹಾರ್ಟ್ ಈಸ್ ನಾಟ್ ರೈಟ್ ಇನ್ ದ ಸೈಟ್ ಆಫ್ ಗಾಡ್, you cannot love God, or your love cannot be accepted by God. ದೇವರು ನಮ್ಮೆಲ್ಲರೊಂದಿಗೂ ಮಾತಾಡ್ತಾನೆ ಇದ್ದಾರೆ. ಅವರು ಮಾತಾಡದೇ ಇರೋ ದಿವಸನೇ ಇಲ್ಲ. ಎವ್ರಿ ಡೇ ಗಾಡ್ ಈಸ್ ಸ್ಪೀಕಿಂಗ್ ಟು ಅಸ್. ಆದರೆ ನಮ್ಮೊಂದಿಗೆ ಪ್ರತಿದಿನವೂ ಮಾತನಾಡುತ್ತಿರುವ ಆ ದೇವರ ಸ್ವರವನ್ನ ಕೇಳಿಸ್ಕೊಂಡು, ದೇವರ ವಾಕ್ಯಗಳನ್ನು ಕೇಳಿಸ್ಕೊಂಡು ಎಷ್ಟು ಮಂದಿ ನಾವು ದೇವರನ್ನ ನಿಜವಾಗಲೂ ಪ್ರೀತಿಸ್ತಾ ಇದ್ದೀವಿ? ಅದು ತುಂಬ ಮುಖ್ಯ. ನಮಗೆ ಗೊತ್ತು ದೇವರನ್ನ ಪ್ರೀತಿಸೋದು ಅಂದ್ರೆ ಅವ್ರು ಹೇಳಿದ ಮಾತನ್ನ ಕೇಳೋದು. ದೇವರನ್ನ ಪ್ರೀತಿ ಮಾಡೋದು ಅಂದ್ರೆ ಚರ್ಚಿಗೆ ಹೋಗೋದಲ್ಲ. ದೇವರನ್ನ ಪ್ರೀತಿ ಮಾಡೋದು ಅಂದ್ರೆ, ದೇವರನ್ನ ಪ್ರೀತಿ ಮಾಡೋದು ಅಂದ್ರೆ ದೇವಸ್ಥಾನಗಳಿಗೆ ಹೋಗೋದಲ್ಲ. ದೇವರನ್ನ ಪ್ರೀತಿ ಮಾಡೋದಂದ್ರೆ ಯಾವುದೋ ಒಂದು ಸ್ವಲ್ಪ ಪ್ರಾರ್ಥನೆಗಳನ್ನ ಮಾಡೋದಲ್ಲ. ದೇವರನ್ನ ಪ್ರೀತಿ ಮಾಡೋದು ಅಂದ್ರೆ ನಮಗಿಷ್ಟ ಬಂದ ಕೆಲವೊಂದು ಧಾರ್ಮಿಕವಾದ ಕಾರ್ಯಗಳನ್ನ ಮಾಡೋದಲ್ಲ. ಅದಲ್ಲ ದೇವರನ್ನ ಪ್ರೀತಿ ಮಾಡೋದು ಅಂದ್ರೆ. ದೇವರನ್ನ ಪ್ರೀತಿಸುವುದು ಎಂದರೆ ದೇವರು ನಮ್ಮ ಜೊತೆಗೆ ಮಾತಾಡ್ತಾರಲ್ವಾ, ಪ್ರತಿದಿನ ನಮ್ಮ ಜೊತೆಗೆ ಮಾತಾಡ್ತಾರೆ. ಅವ್ರ ಮಾತು ನಮ್ಗೆ ಕೇಳಿಸುತ್ತೆ. ಆ ಮಾತನ್ನು ನಾವು ಯಾವಾಗ ಕೈಗೊಂಡು ಜೀವಿಸ್ತೀವೋ ಆಗ ಮಾತ್ರ ನಾವು ದೇವರನ್ನ ಪ್ರೀತಿ ಮಾಡೋರಾಗ್ತೀವಿ. ಯಾವಾಗ ನಾವು ನಿಜವಾಗಲೂ ದೇವರನ್ನ ಪ್ರೀತಿ ಮಾಡ್ತೀವೋ ಆಗ ನಮ್ಮ ಜೀವಿತದಲ್ಲಿ ತುಂಬಾ ಒಳ್ಳೇದಾಗತ್ತೆ, ನೆಮ್ಮದಿ ಇರುತ್ತೆ ಜೀವನದಲ್ಲಿ. ದೇವರನ್ನ ಪ್ರೀತಿ ಮಾಡಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಮುಖ್ಯವಾಗಿ ಒಂದು ಒಳ್ಳೆಯ ಹೃದಯ ಬೇಕು. ಒಳ್ಳೆಯ ಒಂದು ಹೃದಯ ಬೇಕು. ವಿ ನೀಡ್ ಎ ಸೌಂಡ್ ಹಾರ್ಟ್ ಟು ಲವ್ ಗಾಡ್. ದೇವರನ್ನ ಪ್ರೀತಿ ಮಾಡಲಿಕ್ಕೆ ದೇವರು ಮನುಷ್ಯನಾಗಿ ಬಂದು ಶಿಲುಬೆ ಮೇಲೆ ಸತ್ತಿದ್ದಾರೆ. ಯೇಸು ಸ್ವಾಮಿ ನಮಗಾಗಿ ಕೊನೆಯ ತೊಟ್ಟು ರಕ್ತವನ್ನು ಚೆಲ್ಲಿ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ. ಇದೆಲ್ಲ ಕೇಳಿಸ್ಕೊಂಡ್ರೆ ಮಾತ್ರ ಸಾಲದು, ಇದೆಲ್ಲ ಓದಿದ್ರೆ ಮಾತ್ರ ಸಾಲದು, ಇದೆಲ್ಲ ಹಾಡಿದ್ರೆ ಮಾತ್ರ ಸಾಲದು. ಅದಕ್ಕಿಂತನೂ ಹೆಚ್ಚಾಗಿ ಒಂದು ಕಪಟವಿಲ್ಲದ ಒಳ್ಳೆಯ ಹೃದಯ ಬೇಕು. ದೇವರು ಆ ಹೃದಯವನ್ನ ಗುರುತಿಸ್ತಾರೆ. ನಾವು ಒಳ್ಳೆಯವ್ರ ತರ ನಾಟಕ ಮಾಡಿದ್ರೆ ಮನುಷ್ಯರು ನಮ್ಮನ್ನ ಗುರುತಿಸ್ತಾರೆ. ಇವರು ತುಂಬಾ ಒಳ್ಳೆಯವರು. ಹೇಗೆ ತುಂಬಾ ಒಳ್ಳೆಯವರು? ನಿಮಗೆ ಅವ್ರ ಹೃದಯ ಕಾಣಿಸುತ್ತಾ? ಕಾಣಿಸೋದಿಲ್ಲ. ಕೆಲವ್ರನ್ನ ನಾವು ತುಂಬಾ ಕೆಟ್ಟವರು ಅಂತೀವಿ. ಬೇಸ್ಡ್ ಆನ್ ವಾಟ್? ಯಾವುದರ ಆಧಾರದಲ್ಲಿ ಅಲ್ವಾ? ಸೊ ನಮಗೆ ಒಬ್ಬ ಮನುಷ್ಯನ ಹೃದಯ ಕಾಣಿಸ್ದೇ ಇದ್ರೂ ಕೂಡ ನಾವು ತೀರ್ಪುಗಾರರಾಗ್ತೀವಿ, ಜಡ್ಜ್ಮೆಂಟ್ ಮಾಡ್ತೀವಿ. ಇವರು ಒಳ್ಳೆಯವರು, ಇವರು ಕೆಟ್ಟವರು, ಇವರು ಸರಿ ಇಲ್ಲ, ಇವರು ಸರಿ ಇದ್ದಾರೆ. ಈ ಜಡ್ಜ್ಮೆಂಟ್ ಮಾಡಲಿಕ್ಕೆ ಒಬ್ಬರಿಗೆ ಮಾತ್ರ ಆಗುತ್ತೆ, ದೇವರಿಗೆ ಮಾತ್ರ ತೀರ್ಪು ಕೊಡ್ಲಿಕ್ಕೆ ಆಗ್ತದೆ. Only God can judge the people, because God alone knows the heart of the people, and God's judgment is always based on your heart condition. ನಮ್ಮ ಹೃದಯವನ್ನು ನೋಡಿ ದೇವರು ತೀರ್ಪು ಮಾಡ್ತಾರೆ. ನಾವು ಹೇಗೆ ತೀರ್ಪು ಮಾಡ್ತೀವಿ? ಯಾರಾದರೂ ನಮ್ಮನ್ನು ನೋಡಿ ಸ್ಮೈಲ್ ಕೊಟ್ರೆ ಒಳ್ಳೆಯವರು, ಸ್ಮೈಲ್ ಕೊಡದೇ ಇದ್ರೆ ಕೆಟ್ಟವರು. ಯಾರಾದರೂ ನಾವು ಕೇಳಿದ್ದನ್ನ ಕೊಟ್ಬಿಟ್ರೆ ತುಂಬಾ ಒಳ್ಳೆಯವರು, ಕೇಳಿದ್ದೆಲ್ಲ ಕೊಡ್ತಾರೆ, ನಾವು ಹೇಳಿದ್ದೆಲ್ಲ ಮಾಡ್ತಾರೆ, ಅದರಿಂದ ತುಂಬಾ ಒಳ್ಳೆಯವರು. ನೀವು ಕೇಳಿದ್ದೆಲ್ಲ ಕೊಡದೇ ಇದ್ರೆ, ನೀವು ಹೇಳಿದ್ದೆಲ್ಲ ಮಾಡದೇ ಇದ್ರೆ
ಅವ್ರು ಸರಿ ಇಲ್ಲ, ಅವ್ರು ತುಂಬ ಕೆಟ್ಟವರು, ನಾವು ಕೇಳಿದ ಯಾವುದೂ ಕೊಡೋದಿಲ್ಲ, ನಾವು ಹೇಳಿದ ಯಾವುದು ಮಾಡೋದಿಲ್ಲ, ಆದ್ರಿಂದ ಅವರು ಕೆಟ್ಟವರು. ಸೊ ನಾವು ಹೊರಗಡೆಯ ಆ ಮನುಷ್ಯನ ನಡವಳಿಕೆ ನೋಡಿ, ವರ್ತನೆ ನೋಡಿ, ಬಿಹೇವಿಯರ್ ನೋಡಿ, ಅವರು ಮಾಡುವಂಥ ಕಾರ್ಯಗಳನ್ನ ನೋಡಿ ಒಳ್ಳೆಯವರು ಕೆಟ್ಟವರು ಎಂದು ನಾವು ತೀರ್ಪು ಮಾಡ್ತೀವಿ. ಕೆಲವೊಮ್ಮೆ ನಾವು ಬಾಯಲ್ಲಿ ತೀರ್ಪು ಹೇಳೋದಿಲ್ಲ, ಮನಸ್ಸೊಳಗಡೆನೆ ಡಿಸೈಡ್ ಮಾಡ್ತೀವಿ. ಅವಳು ನನಗೆ ಗೊತ್ತು, ಅವನು ನನಗೆ ಗೊತ್ತು. ಏನು ಗೊತ್ತು ಅಲ್ವಾ? ಸೊ ದೇವರು ಆ ರೀತಿಯಲ್ಲಿ ಅಲ್ಲ. ದೇವರು ನಮ್ಮ ಅಂತರಂಗವನ್ನ ಸಂಪೂರ್ಣವಾಗಿ ತಿಳಿದಿರುವಂತಹ ಒಳ್ಳೆಯ ತಂದೆಯಾಗಿದ್ದಾರೆ. ನಮ್ಮ ಹೃದಯವನ್ನ ಸಂಪೂರ್ಣವಾಗಿ ತಿಳಿದಿರುವ ಒಳ್ಳೆಯ ತಂದೆಯಾಗಿದ್ದಾರೆ ದೇವರು. ಆದ್ರಿಂದ ಈ ದೇವರ ಮುಂದೆ ನಾವು ನಾಟಕೀಯವಾಗಿ ಏನೇ ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ. ಕಾರಣ ದೇವರು ನಮ್ಮ ಹೃದಯವನ್ನು ನೋಡಿ ಅದಕ್ಕೆ ತಕ್ಕ ಹಾಗೆ ಕಾರ್ಯ ಮಾಡುವಂಥ ದೇವರು. ಅಂತರಂಗವನ್ನು ನೋಡ್ತಾರೆ. ಕೆಲವು ಟೈಮ್ ನಾವು ತುಂಬ ಭಕ್ತಿ ತೋರಿಸ್ತೀವಿ, ಭಕ್ತಿಯನ್ನ ನಾವು ತೋರಿಸ್ತೀವಿ ಅನೇಕ ರೀತಿಯಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಕ್ರಿಸ್ಮಸ್ ಹಬ್ಬ ಹತ್ರ ಬರ್ತಾ ಇದೆ. ನಾವೆಲ್ಲರೂ ಭಕ್ತಿ ತೋರಿಸ್ತೀವಿ, ತುಂಬ ಒಳ್ಳೆಯ ಗೋದಲಿ ಮಾಡಿ ಸ್ಟ್ಯಾಚುಸ್ಗಳನ್ನೆಲ್ಲ ಇಟ್ಟು ಸ್ಟಾರ್ ಎಲ್ಲ ಹಾಕಿ ಒಳ್ಳೆ ಹಾಡುಗಳೆಲ್ಲ ಹಾಡಿ ಒಳ್ಳೆ ಲೈಟಿಂಗ್ಸ್ ಎಲ್ಲ ಹಾಕಿ ಬಂದವರಿಗೆಲ್ಲ ಒಳ್ಳೆ ಸಿಹಿ ತಿಂಡಿಗಳನ್ನೆಲ್ಲ ಕೊಟ್ಟು ಹಾಡು ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ಕ್ರಿಸ್ಮಸ್ ಆಚರಿಸ್ತೀವಿ. ನೋಡೋರು ಹೇಳ್ತಾರೆ, ಎಷ್ಟೊಂದು ಭಕ್ತಿ, ಎಷ್ಟೊಂದು ಚೆನ್ನಾಗಿ ಕ್ರಿಸ್ಮಸ್ ಆಚರಿಸ್ತಾರೆ, ಇವರೇ ನಿಜವಾದ ಕ್ರೈಸ್ತರು ಅಂತ ಪಕ್ಕದ ಮನೆಯವ್ರು ಹೇಳ್ಬೋದು. ಆದರೆ ಪ್ರಯೋಜನ ಇಲ್ಲ. ದೇವರು ಹೇಳಬೇಕು. ಈ ಭಕ್ತಿಯನ್ನು ಹೊರಗಡೆ ನಮಗೆ ಮಾಡ್ಬೋದು, ಬೇಕಾದ್ರೆ ಹೇಗೆ ಬೇಕಾದರೂ. ಅದನ್ನು ನೋಡಿ ಜನ ನಮ್ಮನ್ನ ಭಕ್ತರು, ವಿಶ್ವಾಸಿಗಳು ಅಂತ ಮಾತಾಡ್ಕೋಬಹುದು, ಹೇಳ್ಬೋದು, ತೀರ್ಪು ಕೊಡ್ಬೋದು. ಆದ್ರೆ ಅದು ಟ್ರೂ ಆಗ್ಬೇಕು ಅಂತ ಏನಿಲ್ಲ. ದೇವರು ನೋಡೋದು ನಮ್ಮ ಹೃದಯವನ್ನು. ಆದ್ರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಹಾರ್ಟ್ ಸರಿ ಇದ್ರೆ ಮಾತ್ರನೇ ನಮಗೆ ದೇವರನ್ನ ಪ್ರೀತಿ ಮಾಡ್ಲಿಕ್ಕೆ ಆಗುತ್ತೆ. ಇಫ್ ಯುವರ್ ಹಾರ್ಟ್ ಈಸ್ ನಾಟ್ ರೈಟ್ ಇನ್ ದ ಸೈಟ್ ಆಫ್ ಗಾಡ್, ಯು ಕೆನಾಟ್ ಲವ್ ಗಾಡ್. ಯು ಕ್ಯಾನ್ ಸೇ ಟು ಗಾಡ್, ಗಾಡ್, ಡಿಯರ್ ಜೀಸಸ್, ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಜೀಸಸ್, ಐ ಲವ್ ಯು ಹೋಲಿ ಸ್ಪಿರಿಟ್. ನಾನು ನಿನ್ನನ್ನು ಪ್ರೀತಿಸ್ತೇನೆ ಯೇಸುವೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಪವಿತ್ರಾತ್ಮರೇ, ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಎಲ್ಲ ಹಾಡ್ಬೋದು, ಹೇಳ್ಬೋದು. ಆದ್ರೆ ನಿನ್ನಿಂದ ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ಯುವರ್ ಹಾರ್ಟ್ ಈಸ್ ನಾಟ್ ರೈಟ್ ಇನ್ ದ ಸೈಟ್ ಆಫ್ ಗಾಡ್. ಇಫ್ ಯುವರ್ ಹಾರ್ಟ್ ಈಸ್ ನಾಟ್ ರೈಟ್ ಇನ್ ದ ಸೈಟ್ ಆಫ್ ಗಾಡ್, ಯು ಕೆನಾಟ್ ಲವ್ ಗಾಡ್, ಆರ್ ಯುವರ್ ಲವ್ ಕೆನಾಟ್ ಬಿ ಅಕ್ಸೆಪ್ಟೆಡ್ ಬೈ ಗಾಡ್. ನೀನ್ ಪ್ರೀತಿ ಮಾಡ್ಬೋದು ನಿನ್ನ ಪ್ರಕಾರ, ಆದರೆ ದೇವರಿಗೆ ನಿನ್ನ ಪ್ರೀತಿ ಸ್ವೀಕೃತ ಆಗೋದಿಲ್ಲ. ಅದಾಗಬೇಕಾದ್ರೆ ನಮ್ಮ ಹೃದಯದ ಕಂಡೀಷನ್ ದೇವರ ದೃಷ್ಟಿಯಲ್ಲಿ, ಮನುಷ್ಯರ ದೃಷ್ಟಿಯಲ್ಲಿ ಅಲ್ಲ, ದೇವರ ದೃಷ್ಟಿಯಲ್ಲಿ ಸರಿಯಾಗಿ ಇದ್ದರೆ ಮಾತ್ರವೇ ನಮಗೆ ದೇವರನ್ನ ಪ್ರೀತಿಸಲಿಕ್ಕೆ ಸಾಧ್ಯವಾಗ್ತದೆ. ದೇವರನ್ನ ಪ್ರೀತಿಸುವಾಗ ಒಳ್ಳೇದಾಗತ್ತೆ, ದೇವರನ್ನ ಪ್ರೀತಿ ಮಾಡುವಾಗ ಒಳ್ಳೇದಾಗತ್ತೆ. ಪ್ರಾರ್ಥಿಸುವಾಗ ಅಲ್ಲ ಒಳ್ಳೇದಾಗೋದು, ಪ್ರೀತಿಸುವಾಗ, ದೇವರನ್ನ ಪ್ರೀತಿಸುವಾಗ. ಮತ್ತೆ ಹೇಳ್ತೀನಿ, ದೇವರನ್ನ ಪ್ರೀತಿಸೋದು ಅಂದ್ರೆ ನಾವೆಷ್ಟೋ ಬಾರಿ ದೇವರ ಮಾತುಗಳನ್ನ ಆಲಿಸ್ತೀವಿ, ಅಲ್ಲಿ ಇಲ್ಲಿ ಧ್ಯಾನಗಳಲ್ಲಿ, ಪ್ರಾರ್ಥನೆಗಳಲ್ಲಿ, ಬೈಬಲ್ ಓದುವಾಗ ದೇವರು ನಮ್ಮ ಜೊತೆಗೆ ಮಾತಾಡ್ತಾರೆ. ಆದರೆ ದೇವರು ಮಾತನಾಡಿದ ಮಾತುಗಳಲ್ಲಿ ಎಷ್ಟನ್ನ ನಾನು ಅನುಸರಣೆ ಮಾಡ್ತಾ ಇದ್ದೀನಿ, ಅನುಸರಿಸ್ತಾ ಇದ್ದೀನಿ, ಅದು ತುಂಬಾ ಮುಖ್ಯ. ಹಾಗಾದ್ರೆ ದೇವರ ಮಾತು ನಾವು ಅನುಸರಣೆ ಮಾಡುವಾಗ ನಮಗೆ ಆಗುವಂಥ ಬೆನಿಫಿಟ್ ಏನು ಅಂತ ನೋಡೋಣ. ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ 20, 21, 22ನೇ ವಾಕ್ಯ. ಪ್ರೋವರ್ಬ್ಸ್ ಚಾಪ್ಟರ್ 6 ವರ್ಸಸ್ 20, 21, 22 ಈ ರೀತಿಯಾಗಿದೆ. ಮಗನೇ, ನಿನ್ನ ತಂದೆಯ ಆಜ್ಞೆಗೆ ಕಿವಿಗೊಡು, ನಿನ್ನ ತಾಯಿಯ ಉಪದೇಶವನ್ನು
ತೊರೆಯದೇ ಮಾಡು. ಅವನ್ನು ನಿರಂತರವಾಗಿ ಹೃದಯಕ್ಕೆ ಬಂಧಿಸಿಕೋ, ಕಂಠಾಭರಣವಾಗಿ ಕೊರಳಿಗೆ ಧರಿಸಿಕೋ. ನಡೆಯುವಾಗ ಅವು ನಿನಗೆ ಮುಂದಾಳಾಗಿರುವವು, ಮಲಗುವಾಗ ಅವು ನಿನ್ನನ್ನು ಕಾಯುವವು, ಎಚ್ಚರಗೊಂಡಾಗ ಅವು ನಿನ್ನೊಡನೆ ಸಂವಾದಿಸುವವು. ಎಷ್ಟು ಚೆನ್ನಾಗಿದೆ 22ನೇ ವಾಕ್ಯ ಅಂದ್ರೆ, ವೆನ್ ಯು ವಾಕ್ ದೇ ವಿಲ್ ಲೀಡ್ ಯು, ವೆನ್ ಯು ಲೈ ಡೌನ್ ದೇ ವಿಲ್ ವಾಚ್ ಓವರ್ ಯು, ವೆನ್ ಯು ಅವೇಕ್ ದೇ ವಿಲ್ ಟಾಕ್ ಟು ಯು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ದೇವರ ವಾಕ್ಯ ನಿಮ್ಮ ಹೃದಯದೊಳಗಡೆ ನೀವು ಇರಿಸ್ಕೊಂಡು ಯಾವ ರೀತಿ ಒಂದು ಕಂಠಾಭರಣವನ್ನ ಅಂದ್ರೆ ನೆಕ್ಲೆಸ್ ಅನ್ನ ಒಂದು ಸ್ತ್ರೀ ಅಥವಾ ಒಂದು ಹೆಣ್ಣು ಪ್ರೀತಿ ಮಾಡ್ತಾಳೋ, ಇಷ್ಟಪಡ್ತಾಳೋ, ಇಷ್ಟಪಟ್ಟು ನೆಕ್ಲೆಸ್ ಅನ್ನ ಧರಿಸ್ಕೊಳ್ತಾಳೋ, ಅದೇ ರೀತಿಯಲ್ಲಿ ದೇವರ ವಾಕ್ಯವನ್ನ ನೀನು ಇಷ್ಟಪಟ್ಟು ನಿನ್ನ ಅಂತರಂಗದಲ್ಲಿ ಧರಿಸ್ಕೊಂಡ್ರೆ, ನಿನ್ನ ಹೃದಯದಲ್ಲಿ ಕಷ್ಟಪಟ್ಟಲ್ಲ ಇಷ್ಟಪಟ್ಟು. ನಾವು ಒಡವೆ ಧರಿಸ್ಕೊಳ್ಳೋದು ಕಷ್ಟಪಟ್ಟು ಯಾರು ಧರಿಸೋದಿಲ್ಲ. ಕಷ್ಟಪಟ್ಟು ಸುಳ್ಳು ಹೇಳಿ, ಕಷ್ಟಪಟ್ಟು ಅದನ್ನ ಹೇಗಾದ್ರೂ ಸಂಪಾದನೆ ಮಾಡಿ ತುಂಬಾ ಇಷ್ಟಪಟ್ಟು ಧರಿಸ್ಕೊಳ್ತೀವಿ ಅಲ್ವಾ? ಆ ಒಡವೆಯ ಮೇಲಿನ ವ್ಯಾಮೋಹ ಮತ್ತು ನಶಿಸಿ ಹೋಗುವ ಶರೀರದ ಮೇಲಿನ ಒಂದು ವ್ಯಾಮೋಹದ ನಿಮಿತ್ತವಾಗಿ ನಾನು ಚೆನ್ನಾಗಿ ಕಾಣಬೇಕು, ಜನ ನನಗೆ ಮರ್ಯಾದೆ ಕೊಡಬೇಕು, ಬೆಲೆ ಕೊಡಬೇಕು ಎಂದು ನಾವು ಒರಿಜಿನಲ್ ಗೋಲ್ಡ್ ಇಲ್ಲದೆ ಇದ್ರು ರೋಲ್ಡ್ ಗೋಲ್ಡ್ ಆದ್ರೂ ಹಾಕೊಂಡು ಜನರ ಮಧ್ಯದಲ್ಲಿ ಬರ್ತೀವಿ. ನಮ್ಮ ಜೀವನನೂ ಒಂಥರ ರೋಲ್ಡ್ ಗೋಲ್ಡ್ ತರನೇ ಇರುತ್ತೆ. ಆದ್ರೆ ಕ್ರಿಶ್ಚಿಯನ್ ಲೈಫ್ ಇಸ್ ಟ್ರೂಲಿ ಗೋಲ್ಡನ್ ಲೈಫ್. ಆದ್ರೆ ನಮ್ಮ ಕ್ರೈಸ್ತ ಜೀವನ ಒಂಥರ ರೋಲ್ಡ್ ಗೋಲ್ಡ್ ಲೈಫ್ ಆಗಿದೆ. ನೋಡುವವರಿಗೆ ಚಿನ್ನದ ಹಾಗೆ ಕಾಣಿಸುತ್ತೆ ನಮ್ಮ ಕ್ರೈಸ್ತ ಜೀವನ, ನಮ್ಮ ಕ್ರೈಸ್ತ ವಿಶ್ವಾಸ ಎಲ್ಲ. ಆದ್ರೆ ಅದು ರೋಲ್ಡ್ ಗೋಲ್ಡ್ ಅಂತ ದೇವರಿಗೆ ಮಾತ್ರ ಗೊತ್ತಾಗುತ್ತೆ. ನೋಡುವವರಿಗೆ ಎಷ್ಟು ಚೆನ್ನಾಗಿ ಗೋಲ್ಡನ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಇವರು, ಇವರ ಒಂದು ಕ್ರೈಸ್ತ ಜೀವನನೇ ಗೋಲ್ಡನ್ ಕ್ರಿಶ್ಚಿಯನ್ ಲೈಫ್ ಅಂತ. ನಮ್ಮ ಸ್ಟಾರ್ಗಳು, ಸ್ಟ್ಯಾಚ್ಯೂಗಳನ್ನೆಲ್ಲ ನೋಡಿ, ನಾವು ನೇತಾಕೊಂಡಿರುವ ಕ್ರಾಸುಗಳು, ಕೈಯಲ್ಲಿ ಇಟ್ಕೊಂಡಿರೋ ಬೈಬಲ್ಗಳು ಮತ್ತು ಇನ್ನಿತರ ವಸ್ತುಗಳನ್ನೆಲ್ಲ ನೋಡಿ ಜನ ಹೇಳ್ತಾರೆ ಅಷ್ಟೇನೆ, ಜನರಿಂದ ಮೆಚ್ಚುಗೆ ಪಡ್ಕೊಂಡು ಏನು ಪ್ರಯೋಜನ ಇಲ್ಲ, ನಷ್ಟನೇ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಮಗನೇ ತಂದೆ ತಾಯಿಯ ಮಾತು, ಇಲ್ಲಿ ತಂದೆ ತಾಯಿಯ ನಮಗೆ ದೇವರೇ ಆಗಿದ್ದಾರೆ. ತಂದೆ ತಾಯಿಯ ಆಜ್ಞೆಗಳು, ತಂದೆ ತಾಯಿಯ ಉಪದೇಶ ಅಂದ್ರೆ ದೇವರ ಮಾತುಗಳು, ದೇವರ ಉಪದೇಶವನ್ನ ನೀನು ಯಾವ ರೀತಿ ಬಂಗಾರವನ್ನ ಪ್ರೀತಿ ಮಾಡ್ತಾರೋ ಮನುಷ್ಯರು, ಅದೇ ರೀತಿಯಲ್ಲಿ ನೀನದನ್ನ ಪ್ರೀತಿಯಿಂದ ಹೃದಯದಲ್ಲಿ ಇಟ್ಕೋಬೇಕು. ಕಷ್ಟಪಟ್ಟಲ್ಲ, ತುಂಬಾ ಇಷ್ಟಪಟ್ಟು ಬಂಗಾರಕ್ಕಿಂತಲೂ ಬೆಲೆ ಉಳ್ಳದ್ದು ಎಂದು ಕನ್ಸಿಡರ್ ಮಾಡಿ ವಾಕ್ಯವನ್ನ ಹೃದಯದಲ್ಲಿ ಇಟ್ಕೊಂಡು ಅದನ್ನ ಅನುಸರಣೆ ಮಾಡುವಾಗ, ಇಟ್ಕೋಬೇಕು ಅಂದ್ರೆ ಅದನ್ನ ಅನುಸರಿಸಬೇಕು. ಈಗ ಚಿನ್ನ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಯಾರು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ. ನೀವು ಎಲ್ಲಿ ಆದ್ರೂ ಜನರ ಮಧ್ಯದಲ್ಲಿ ಬರುವಾಗ ನಿಮ್ ಪರ್ಸಲ್ಲಿ ಇಟ್ಕೊಂಡು ಬರೋದಿಲ್ಲ, ನೆಕ್ಲೆಸ್ನ ನಿಮ್ ಕುತ್ತಿಗೆಯಲ್ಲಿ ಹಾಕೊಂಡು ಬರ್ತೀರಿ. ಮನೆಯಿಂದ ಆ ಫಂಕ್ಷನ್ ಹಾಲ್ಗೆ ಬರೋ ತನಕನೂ ಬ್ಯಾಗಲ್ಲಿ ಇಟ್ಕೊಂಡು ಬರ್ತೀರಿ. ಆದ್ರೆ ಎಂಟ್ರಿ ಆಗೋದ್ಕಿಂತ ಮೊದಲು ಎಲ್ಲಾದ್ರೂ ವಾಶ್ರೂಮ್ಗೋ ಅಲ್ಲೋ ಇಲ್ಲೋ ಎಲ್ಲಾದ್ರೂ ಹೋಗ್ಬಿಟ್ಟು ಬೇಗ ನೆಕ್ಲೆಸ್ ಎಲ್ಲ ಚೆನ್ನಾಗಿ ಹಾಕೊಂಡು ಎಲ್ರಿಗೂ ಕಾಣಿಸೋ ತರ ಮುಂದೆ ಮೇಲೆ ಹಾಕೊಂಡು ಬರ್ತೀರಿ. ಜನಕ್ಕೆ ಗೊತ್ತಾಗ್ಬೇಕು ಇವರಿಗೂ ಗೋಲ್ಡ್ ಇದೆ, ಇವರು ಪರವಾಗಿಲ್ಲ, ಬೆಲೆ ಇದೆ ಇವರಿಗೆ ಅಂತ. ನಾವು ಅದನ್ನೆಲ್ಲ ನೋಡುವಾಗ್ಲೇ ಜನ ಬೆಲೆ ಕೊಡೋದು ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಟೋಟಲ್ ಇವತ್ತು ಬೆಲೆ ಇರೋದು ಮನುಷ್ಯನಿಗಲ್ಲ, ಮನುಷ್ಯ ಹಾಕೊಂಡ್ರು ಗೋಲ್ಡಿಗೆ. ಅದರಿಂದ ಮನುಷ್ಯ ಗೋಲ್ಡಿನ ಹಿಂದೆ ಬಿದ್ದಿರ್ತಾನೆ. ಏನ್ ಮಾಡೋದು? ಅಂತರಂಗದಲ್ಲಿ ರಿಯಲ್ ಗೋಲ್ಡ್ ಇಲ್ಲದೆ ಇದ್ರೆ ಲೋಕದಲ್ಲಿ ಸಿಗ್ತಕ್ಕಂತ ಮಣ್ಣಲ್ಲಿ ಸಿಗುವಂತಹ ಗೋಲ್ಡಿನ ಹಿಂದೆ ಮನುಷ್ಯ ಬಿದ್ಕೊಂಡಿರ್ತಾನೆ. ರಿಯಲ್ ಗೋಲ್ಡ್ ಜೀಸಸ್ ಕ್ರೈಸ್ಟ್, ಆ ರಿಯಲ್ ಗೋಲ್ಡ್ ಆದ ಯೇಸು ಪ್ರಭು ನಿನ್ನ ಅಂತರಂಗದಲ್ಲಿ ಇಲ್ಲದೆ ಇರುವಾಗ ಈ ಲೋಕದಲ್ಲಿ ಮನುಷ್ಯ ಉಂಟು ಮಾಡುವಂತ ಅಥವಾ ಮನುಷ್ಯ ಡೆವಲಪ್ ಮಾಡುವಂತಹ ಚಿನ್ನದ ಹಿಂದೆ, ಗೋಲ್ಡಿನ ಹಿಂದೆ ಮನುಷ್ಯ ಆಸೆ ಪಟ್ಟು ಹೋಗ್ತಾನೆ. ಅವ್ರ ಜೀವನ ಉದ್ಧಾರ ಆಗತ್ತೆ ಅಂತ ಹೇಳೋದಿಲ್ಲ, ಹಾಳಾಗೋಗುತ್ತೆ. ಸೊ ಆದ್ರಿಂದ ನಿಜವಾದ ಗೋಲ್ಡ್, ಅಳಿದು ಹೋಗದೇ ಇರತಕ್ಕಂತಹ ಆ ಒಂದು ಸೊತ್ತು ಅಥವಾ ಬಂಗಾರ ಯೇಸು ಕ್ರಿಸ್ತರಾಗಿದ್ದಾರೆ, ಅವರ ವಾಕ್ಯವಾಗಿದೆ. ಅದನ್ನ ನಮ್ಮ ಹೃದಯದಲ್ಲಿ ನಾವು ಇಟ್ಕೊಂಡು ಜೀವಿಸುವಾಗ ಯಾವ ರೀತಿಯಲ್ಲಿ ಒಂದು ಸ್ನೇಹಿತ ಮಾತಾಡ್ತಾನೋ ಅದೇ ರೀತಿಯಲ್ಲಿ ಈ ದೇವರು ನಮ್ಮ ಜೊತೆಗೆ ಮಾತಾಡ್ತಾರೆ. ಯೇಸು ಸ್ವಾಮಿ ನಮ್ಮ ಜೊತೆಗೆ ಮಾತಾಡ್ತಾರೆ. ವೆನ್ ಯು ವಾಕ್ ದೇ ವಿಲ್ ಲೀಡ್ ಯು. ನೀನು ನಡೆದು ಹೋಗುವಾಗ,
ನಿನ್ನ ಒಳಗಡೆ ಇರ್ತಕ್ಕಂತಹ ವಾಕ್ಯ ನಿನ್ನನ್ನು ಮುನ್ನಡೆಸುತ್ತದೆ. ಎಷ್ಟು ಚೆನ್ನಾಗಿದೆಯಲ್ಲ ವಾಕ್ಯ. ನಡೆಯುವಾಗ ಅವು ನಿನಗೆ ಮುಂದಾಳಾಗಿರುವುದು. ಅಂದ್ರೆ ನೀನು ಹೇಳುವ ಅಗತ್ಯ ಬರೋದಿಲ್ಲ ದೇವರಿಗೆ. ದೇವರೇ ನನ್ನನ್ನು ಮುನ್ನಡೆಸಪ್ಪ ಹೇಳೋದು ತಪ್ಪಲ್ಲ, ಹೇಳಬೇಕು. ಆದ್ರೆ ನಿನ್ನ ಒಳಗಡೆ ನಿಜವಾಗಲೂ ಈ ಸ್ವರ್ಗೀಯ ಬಂಗಾರ ಇದ್ರೆ, ನಿನ್ನ ಹೃದಯದಲ್ಲಿ ಇದನ್ನು ಇರಿಸ್ಕೊಂಡ ವ್ಯಕ್ತಿ ನೀನಾಗಿದ್ರೆ, ನೀನ್ ಕೇಳೋ ಅಗತ್ಯ ಇಲ್ಲ. ಏಸಪ್ಪ ನನ್ನನ್ನು ನಡೆಸಪ್ಪ ಅಂತ ವಾಕ್ಯ ಹೇಳುತ್ತೆ. ಅವು ನಿನ್ನನ್ನ ಮುನ್ನಡೆಸ್ತದೆ. ದೇ ವಿಲ್ ಲೀಡ್ ಯು. ನೀನ್ ನಡ್ಕೊಂಡು ಹೋಗ್ತಾ ಇರೋದಷ್ಟೇ ಕೆಲಸ. ಆದ್ರೆ ನೀನು ನಡೆಸುವಿಕೆಯಲ್ಲಿ, ದೇವರ ನಡೆಸುವಿಕೆಯಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತೀಯ. ಲೈಫ್ ಈಸ್ ವೆರಿ ಈಸಿ. ಜೀವನ ತುಂಬಾ ಈಸಿ ಆಗುತ್ತೆ ಯಾವಾಗ ನೀನು ನಡೀತೀಯೋ ತುಂಬಾ ಕಷ್ಟ ಆಗುತ್ತೆ. ಅದು ಕೊನೆಗೆ ಮರಣಕ್ಕೆ ಕೊಂಡೊಯ್ಯುತ್ತೆ. ಸತ್ತೋಗ್ಬಿಡೋಣ ಅನ್ಸುತ್ತೆ, ಬೇಜಾರಾಗುತ್ತೆ, ಕುಂದಿ ಹೋಗ್ತೀವಿ, ಕುಸ್ತು ಹೋಗ್ತೀವಿ. ಯಾವಾಗ ನಿನ್ನ ಒಳಗಡೆ ಇರುವಂತಹ ಆ ವಾಕ್ಯಗಳು ನಿನ್ನ ಜೊತೆಗೆ ಮಾತಾಡ್ತಾ ನಿನ್ನನ್ನು ನಡೆಸ್ಕೊಂಡು ಹೋಗುತ್ತೋ, ಮಗನೇ ಮಗಳೇ, ನಿನ್ನ ಜೀವಿತದಲ್ಲಿ ಸ್ವರ್ಗದ ಆನಂದ ತುಂಬಲ್ಪಡ್ತದೆ. ತಪ್ಪಾದ ದಾರಿಯಲ್ಲಿ ನೀನು ಹೋಗಲ್ಲ. ದೇವರೇ ತಪ್ಪಾದ ದಾರಿಯಲ್ಲಿ ನಾನು ನಡೆಯದಂತೆ ಕಾಪಾಡಿ ಎಂದು ನೀನು ಕೇಳೋ ಅಗತ್ಯ ಬರೋದೇ ಇಲ್ಲ. ಕೇಳಲೇಬೇಕು, ಅದು ಆ ವಿಷಯ ಅಲ್ಲ ನಾನು ಹೇಳ್ತಾ ಇರೋದು. ಆದ್ರೆ ನೀನು ದೇವರನ್ನ ಪ್ರೀತಿಸುವ ಮಗನು ಮಗಳು ಆದ್ರೆ ಈ ರೀತಿಯಲ್ಲಿ ದೇವರೇ ನನ್ನನ್ನು ನಡೆಸಪ್ಪ ಅಂತ ನೀನು ಕೇಳುವ ಅಗತ್ಯ ಬರೋದಿಲ್ಲ. ನೀನು ನಡೆಯುವ ದಾರಿಯಲ್ಲಿ ಅವರೇ ಲೀಡರ್ ಆಗಿರ್ತಾರೆ. ಗಾಡ್ ವಿಲ್ ಬಿ ಯುವರ್ ಲೀಡರ್ ಫಾರ್ ಸಿಂಪ್ಲಿ ಫಾಲೋಯಿಂಗ್ ಹಿಸ್ ಲೀಡರ್ಶಿಪ್ ವಿತೌಟ್ ಯುವರ್ ನಾಲೆಡ್ಜ್. ನ್ಯಾಚುರಲಿ ಯು ಆರ್ ಫಾಲೋಯಿಂಗ್ ಗಾಡ್. ಸ್ವಾಭಾವಿಕವಾಗಿ ನೀನು ದೇವರ ದಾರಿಯಲ್ಲಿ ಹೋಗ್ತಾ ಇರ್ತೀಯ. ನಾವು ಎಷ್ಟೋ ಬಾರಿ ದೇವರೇ ನನ್ನನ್ನು ನಡೆಸಪ್ಪ ನಿನ್ನನ್ನೇ ನಂಬಿದ್ದೀನಪ್ಪ ಅಂತೆಲ್ಲ ಹೇಳ್ಬಿಟ್ಟು ಹೋಗಿ ಹಳ್ಳಕ್ಕೆ ಬೀಳ್ತೀವಿ. ಯಾಕಂದ್ರೆ ಅಲ್ಲಿ ನೀನೇ ನಡ್ಕೊಂಡು ಹೋಗ್ತೀಯ. ನೀನ್ ಭಾವಿಸ್ತೀಯ ಅಷ್ಟೇ ದೇವರು ನಡೆಸ್ತಾ ಇದ್ದಾರೆ ಅಂತ. ನೋ, ನಿನ್ನ ಆ ರೀತಿ ಭಾವನೆಗಳಲ್ಲೆಲ್ಲ ದೇವರು ಕೆಲಸ ಮಾಡೋದಿಲ್ಲ. ದೇವರು ಕೆಲಸ ಮಾಡೋದು ವಿಶ್ವಾಸದ ಮುಖಾಂತರವಾಗಿ. ನಿನ್ನ ಒಳಗಡೆ ಒಂದು ವಿಶ್ವಾಸ ಬರುತ್ತೆ. ಅದೇ ರೀತಿಯಲ್ಲಿ ನಾವು ನೋಡ್ತೀವಿ, ವೆನ್ ಯು ಲೈ ಡೌನ್ ದೇ ವಿಲ್ ವಾಚ್ ಓವರ್ ಯು. ನೀನು ಮಲಗಿರುವಾಗ ನೀನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ವಾಕ್ಯ ನಿನ್ನನ್ನು ಕಾಯುತ್ತೆ. ದೇವರೇ ನಿನಗೆ ಕಾವಲಾಗಿರ್ತಾರೆ. ಇಸ್ರಾಯೇಲನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದೂ ಇಲ್ಲ. ಹಗಲು ಹೊತ್ತಲ್ಲಿ ಸೂರ್ಯನ ಟೆನ್ಷನ್ ಏನು ಬೇಕಾಗಿಲ್ಲ. ರಾತ್ರಿ ಹೊತ್ತಲ್ಲಿ ಚಂದ್ರ ಇಲ್ವಲ್ಲಪ್ಪ ಏನ್ ಮಾಡೋದು ಅಂತ ಆ ಟೆನ್ಷನ್ನು ಬೇಕಾಗಿಲ್ಲ. ಹಗಲಿನಲ್ಲಿ ಹಾರಿ ಬರುವ ಬಿರುಸು ಬಾಣಕ್ಕೆ ನೀನು ಹೆದರೋದು ಬೇಕಾಗಿಲ್ಲ. ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೆ, ನಡು ಹಗಲಲ್ಲೇ ಪೀಡಿಸುವ ಜಾಡ್ಯಕ್ಕೆ ನೀನು ಹೆದರೋ ಅವಶ್ಯಕತೆ ಇಲ್ಲ. ಬಿಕಾಸ್ ಗಾಡ್ ವಿಲ್ ಟೇಕ್ ಕೇರ್ ಆಫ್ ಯುವರ್ ಸ್ಲೀಪಿಂಗ್ ವೆನ್ ಯು ಲೇ ಡೌನ್. ನೀನು ಮಲಗುವಾಗ, ನೀನು ನಿದ್ರಿಸುವಾಗ, ಅಂದ್ರೆ ನೀನು ಕಾನ್ಶಿಯಸ್ ಅಲ್ಲಿ ಇಲ್ಲದೆ ಇರುವಾಗ, ನೀನು ಎಚ್ಚರವಾಗಿ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ, ಅಲ್ಲೂ ಕೂಡ ನಿನಗೆ ಪ್ರೊಟೆಕ್ಷನ್ ಇರುತ್ತೆ, ನಿನಗೆ ಲೀಡಿಂಗ್ ಇರುತ್ತೆ. ದೇವರು ಕಾಯ್ತಾರೆ. ಆದ್ರೆ ನೀನ್ ಕಾಯಬೇಕಾಗಿರೋದು ಒಂದೇ, ನಿನ್ನ ಹೃದಯನ ಕಾಪಾಡ್ಕೋಬೇಕು. ಒಂದು ಒಳ್ಳೆ ಹೃದಯ ಇಲ್ಲದೆ ದೇವ್ರನ್ನ ಯಾವತ್ತೂ ಪ್ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಒಳ್ಳೆ ಹೃದಯ ಇಲ್ಲದೆ ಒಳ್ಳೆ ಹಾಡು ಹಾಡ್ಬೋದು, ಏನ್ ತೊಂದರೆ ಇಲ್ಲ. ಒಳ್ಳೆ ಹೃದಯ ಇಲ್ಲದೆ ಒಳ್ಳೆ ಪ್ರಾರ್ಥನೆ ಮಾಡ್ಬೋದು. ಅಂದ್ರೆ ಒಳ್ಳೇದಂದ್ರೆ ನಮ್ಮ ಲೆಕ್ಕದಲ್ಲಿ, ಜನರ ಲೆಕ್ಕದಲ್ಲಿ ಒಳ್ಳೆ ಹಾಡು ಬ್ರದರ್, ಒಳ್ಳೆ ಬೋಧನೆ ಬ್ರದರ್, ಒಳ್ಳೆ ಧ್ಯಾನ ಬ್ರದರ್, ಇದೆಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಟ್ಯಾಲೆಂಟ್ ಇದ್ರೆ ಸಾಕು. ಒಳ್ಳೆ ಸ್ವರ, ಒಳ್ಳೆ ಟ್ಯಾಲೆಂಟ್, ಸ್ವಲ್ಪ ಇದೆಲ್ಲ ಇದ್ರೆ ಮಾಡ್ಬೋದು. ಆದ್ರೆ ದೇವ್ರು ಹೇಳ್ಬೇಕು, ಒಳ್ಳೆ ಹಾಡು, ಒಳ್ಳೆ ಬೋಧನೆ, ಒಳ್ಳೆ ಧ್ಯಾನ. ದೇವ್ರು ಹೇಳ್ಬೇಕಾದ್ರೆ ಒಳ್ಳೆ ಹೃದಯ ಬೇಕು. ಒಳ್ಳೆ ಸ್ವರ ಬೇಕಾಗಿಲ್ಲ, ಒಳ್ಳೆಯ ವರ್ಡ್ಸ್ ಕನ್ಸ್ಟ್ರಕ್ಷನ್ ಬೇಕಾಗಿಲ್ಲ, ಒಳ್ಳೆ ಲ್ಯಾಂಗ್ವೇಜ್ ಬೇಕಾಗಿಲ್ಲ, ಒಳ್ಳೆ ರೀತಿಯಲ್ಲಿ ಎಲ್ಲ ಹೋಗೋದು ಬೇಕಾಗಿಲ್ಲ. ಒಳ್ಳೆ ಹೃದಯ ಇದ್ರೆ ಸಾಕು. ಆದ್ರೆ ಅದೊಂದು ಇಲ್ಲದೆ ಎಕ್ಸ್ಟರ್ನಲ್ ಎಲ್ಲ ಒಳ್ಳೇದು ಮಾಡ್ಲಿಕ್ಕೆ ಹೋಗಿ ನಾವೇನ್ ಮಾಡ್ತೀವಿ, ನಮ್ಮನ್ನೇ ನಾವು ವಂಚಿಸ್ಕೊಳ್ತೀವಿ. ನಾವು ಮಲಗುವಾಗಲೂ ದೇವರು ನಮ್ಮನ್ನ ಕಾಯ್ತಾರೆ. ಯಾವಾಗ?
ನಮ್ಮ ಹೃದಯದಲ್ಲಿ ಈ ವಾಕ್ಯ ಭದ್ರವಾಗಿದ್ರೆ. ಅಂಡ್ ವೆನ್ ಯು ಅವೇಕ್ ದೇ ವಿಲ್ ಟಾಕ್ ವಿತ್ ಯು. ಯಾವಾಗ ನಾವು ಎಚ್ಚರಗೊಳ್ತೀವೋ ಅವು ನಿನ್ನೊಡನೆ ಸಂವಾದಿಸುವು, ಅಂದ್ರೆ ನಿಮ್ ಜೊತೆಗೆ ಮಾತನಾಡ್ತದೆ. ಇಂಥ ಒಂದು ಅನುಭವ ನಮ್ಮಲ್ಲಿದ್ರೆ ಯುವರ್ ಲೈಫ್ ವಿಲ್ ಬಿ ಜಾಯ್ಫುಲ್. ನಮ್ಮ ಜೀವನ ತುಂಬಾ ಆನಂದಮಯವಾಗಿರುತ್ತೆ. ಮತ್ತು ನಮ್ಮ ಒಳಗಡೆ ಈ ಪ್ರೈಡ್ ಅನ್ನೋದು ಬರೋದಿಲ್ಲ, ಅಹಂಕಾರ ಅನ್ನೋದು ಬರೋದಿಲ್ಲ. ಇವತ್ತು ನಮ್ಮ ಹೃದಯದ ಒಳಗಡೆ ಅಹಂಕಾರ ತುಂಬಿ ತುಳುಕ್ತಾ ಇದೆ. ಪ್ರಾರ್ಥನೆಯಲ್ಲೂ ಇರ್ತೀವಿ. ಈ ಪ್ರಾರ್ಥನೆಯಲ್ಲಿ ಇರುವ ಜನರಿದಾರಲ್ವಾ, ನಮ್ಮಷ್ಟು ಅಹಂಕಾರಿಗಳು ಯಾರು ಇಲ್ಲ ಅಂತ ನಮಗೆ ಅನಿಸ್ಬಿಡುತ್ತೆ ಕೆಲವು ಟೈಮ್. ಯಾಕೆ ಅಂದ್ರೆ ನಮ್ಮ ಪ್ರಾರ್ಥನೆ ಎಲ್ಲ ಚೆನ್ನಾಗಿರುತ್ತೆ, ಬೋಧನೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಹೃದಯ ಚೆನ್ನಾಗಿರೋದಿಲ್ಲ. ಹಾರ್ಟ್ ಈಸ್ ನಾಟ್ ರೈಟ್ ಇನ್ ದ ಸೈಟ್ ಆಫ್ ಗಾಡ್. ಆದ್ರಿಂದ ಏನ್ ಸೇರ್ಕೊಬಿಡುತ್ತೆ ಅಂದ್ರೆ ಒಳಗಡೆ ಈ ಅಹಂಕಾರ ಸೇರ್ಕೊಬಿಡುತ್ತೆ. ಬೈಬಲ್ ಹೇಳುತ್ತೆ, ಇದೇ ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಪ್ರೈಡ್ ಗೋಸ್ ಬಿಫೋರ್ ಡಿಸ್ಟ್ರಕ್ಷನ್. ಅಹಂಕಾರ ಅನ್ನೋದು ನೀನು ಬೀಳೋದಕ್ಕಿಂತ ಮೊದಲೇ ಒಂದು ಮುಂದೂತರ ಮುಂದೆ ಹೋಗುತ್ತೆ. ಈ ಪ್ರೈಡ್ ಅನ್ನೋದು ಕರ್ಕೊಂಡು ಹೋಗೋದು ಪ್ರಾರಂಭದಲ್ಲಿ ತುಂಬಾ ನಿನಗೆ ಖುಷಿ ಕೊಟ್ಟು ಕರ್ಕೊಂಡು ಹೋಗುತ್ತೆ, ಕೊನೆಯಲ್ಲಿ ಎಲ್ಲೋ ಒಂದ್ ಕಡೆ ಹೋಗಿ ಬಿದ್ದೋಗ್ಬಿಡ್ತೀಯ. ಏನಂತ ಇದೆ? ಭಂಗಕ್ಕೆ ಮುಂಚೆ ಗರ್ವದ ಗುಂಡಿಗೆ. ಪ್ರೈಡ್ ಗೋಸ್ ಬಿಫೋರ್ ದ ಡಿಸ್ಟ್ರಕ್ಷನ್. ಅದೇ ರೀತಿ ಅದಕ್ಕೆ ವಿರುದ್ಧ ಏನು? ಪ್ರೈಡ್ಗೆ ವಿರುದ್ಧ ಏನು? ಗೌರವಕ್ಕೆ ಮೊದಲು ನಮ್ರತೆ. ಹಾನರ್ ಗೋಸ್, ಹ್ಯುಮಿಲಿಟಿ ಗೋಸ್ ಬಿಫೋರ್ ಹಾನರ್. ಕರೆಕ್ಟಾ? ಹ್ಯುಮಿಲಿಟಿ ಗೋಸ್ ಬಿಫೋರ್ ಹಾನರ್. ಹ್ಯುಮಿಲಿಟಿ ಗೋಸ್ ಬಿಫೋರ್ ಹಾನರ್ ಅಂದ್ರೆ ಒಂದು ಗೌರವ ಬರೋದಕ್ಕಿಂತ ಮೊದಲು ಏನಿರುತ್ತೆ? ದೀನತೆ ಅನ್ನೋದಿರುತ್ತೆ, ನಮ್ರತೆ ಅನ್ನೋದಿರುತ್ತೆ. ನಾಶಕ್ಕೆ ಮೊದಲು ಏನಿರುತ್ತೆ? ಗರ್ವ ಅನ್ನೋದಿರುತ್ತೆ. ಒಂದು ಹೇಳ್ತೀನಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರನ್ನು ನಾಶ ಮಾಡಕ್ಕಾಗೋದಿಲ್ಲ. ನಿನ್ನ ಒಳಗಡೆ ಬರುವ ಗರ್ವ ನಿನ್ನನ್ನು ನಾಶ ಮಾಡುತ್ತೆ. ನಾವು ಸುಮ್ಮನೆ ಹೇಳೋದು, ಅವರಿಂದ ನನ್ನ ಲೈಫ್ ಹಾಳಾಯ್ತು, ಇವರಿಂದ ನನ್ನ ಲೈಫ್ ಹಾಳಾಯ್ತು, ಅದಕ್ಕೆ ನನ್ನ ಜೀವನ ಹಾಳಾಯ್ತು. ನೋ, ನಿನ್ನ ಒಳಗಡೆ ಇರ್ತಕ್ಕಂಥ ಗರ್ವ ನಿನ್ನನ್ನು ಹಾಳು ಮಾಡುತ್ತೆ. ವಾಕ್ಯ ಹೇಳುತ್ತೆ, ಪ್ರೈಡ್ ಇನ್ ಯುವರ್ ಹಾರ್ಟ್, ದ ಪ್ರೈಡ್ ಯು ಆರ್ ಕ್ಯಾರಿಂಗ್ ಇನ್ ಯುವರ್ ಹಾರ್ಟ್, ಇನ್ ಯುವರ್ ಮೈಂಡ್, ಇನ್ ಯುವರ್ ಲೈಫ್, ಇಟ್ ಗೋಸ್ ಬಿಫೋರ್ ಯುವರ್ ಡಿಸ್ಟ್ರಕ್ಷನ್. ಇನ್ನು ಹಾಳಾದ್ರೆ ಅದಕ್ಕೆ ಕಾರಣ ನಿನ್ನೊಳಗಡೆ ಇರ್ತಕ್ಕಂಥ ಪ್ರೈಡ್. ನಾವು ಹೇಳ್ತೀವಿ, ನಾವಿಷ್ಟು ಪ್ರಾರ್ಥನೆ ಮಾಡ್ತೀವಿ, ಒಳ್ಳೇದು ಮಾಡ್ತೀವಿ, ಯಾರಿಗೂ ತೊಂದರೆ ಕೊಟ್ಟಿಲ್ಲ, ನೀನಿಗೆ ಹೇಳ್ತೀಯಲ್ವಾ, ಅದೇ ಪ್ರೈಡ್. That means you are justifying, you are right before God. Because I am doing all these things, I am right. That is self-righteousness. ಈ self-righteousness ನ ಯಾವಾಗ ಎತ್ತಿ ಹಿಡಿದು, ದೇವರೇ ನಾನು ರೈಟ್ ಆಗಿ ಪ್ರೇಯರ್ ಮಾಡ್ತಾ ಇದ್ದೀನಿ, ರೈಟ್ ವೇ ಆಫ್ ಲೈಫ್ ಇದೆ ನನಗೆ, ಐ ಆಮ್ ಡೂಯಿಂಗ್ ರೈಟ್ ಥಿಂಗ್ ಅಟ್ ರೈಟ್ ಟೈಮ್, ವೈ ಆಮ್ ನಾಟ್ ಬ್ಲೆಸ್ಡ್, ನನ್ಗೆ ಯಾಕೆ ಆಶೀರ್ವಾದ ಸಿಕ್ಕಿಲ್ಲ? ಯು ಆರ್ ಲಿವಿಂಗ್ ಇನ್ ಪ್ರೈಡ್. ನಿನ್ನ ಅಹಂಕಾರದಲ್ಲಿ ಬದುಕ್ತಾ ಇದೆಯಾ? ಸ್ಪಿರಿಚುವಲಿ ಯು ಆರ್ ಪ್ರೈಡ್. ಆದ್ರೆ ನಿನಗೆ ಗೊತ್ತಾಗ್ತಾ ಇಲ್ಲ. ಹೇಗೆ ಗೊತ್ತಾಗುತ್ತೆ? ವಾಕ್ಯ ಅದನ್ನ ತಿಳಿಸಿಕೊಡುತ್ತೆ. ದೇವರ ವಾಕ್ಯ, ಪರಿಶುದ್ಧಾತ್ಮರು ವಾಕ್ಯದ ಮುಖಾಂತರವಾಗಿ ನಮ್ಗೆ ತಿಳಿಸ್ಕೊಡ್ತಾರೆ ನಮ್ಮೊಳಗಡೆ ಪ್ರೈಡ್ ಇದೆಯೋ ಇಲ್ಲೋ ಅಂತ. ಇವತ್ತೆಷ್ಟೋ ಜನರ ಜೀವಿತದಲ್ಲಿ ನೆಮ್ಮದಿ ಇಲ್ಲ. ಎಷ್ಟೋ ಜನರು ಎಷ್ಟೋ ರೀತಿಯಲ್ಲಿ ಕಾಯಿಲೆಯಿಂದ, ಕಷ್ಟದಿಂದ, ಅನೇಕ ರೀತಿಯ ಕುಟುಂಬ ಸಮಸ್ಯೆಯಿಂದ, ಅನೇಕ ರೀತಿಯ ಮಾನಸಿಕ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದಾರೆ. ಬಟ್ ಪ್ರೇಯರ್ ಮಾಡ್ತಾರೆ, ಚರ್ಚಿಗೆ ಹೋಗ್ತಾರೆ, ನಾವು ಒಳ್ಳೆ ಜೀವನ ಜೀವಿಸ್ತಾ ಇದೀವಲ್ಲ ಅಂತ ಜಸ್ಟಿಫೈ ಮಾಡ್ತಾರೆ. ನೀನು ಮಾಡುವ ಒಳ್ಳೆಯ ಕಾರ್ಯಗಳು, ಸತ್ಕಾರ್ಯಗಳು, ಪುಣ್ಯ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು ಏನೇ ಇರಲಿ, ಅದನ್ನ ನೀನು ಎತ್ತಿಡ್ಕೊಂಡು ಬರೋದಾದ್ರೆ ಯು ಆರ್ ಕಮಿಂಗ್ ಬಿಫೋರ್ ಗಾಡ್ ಕ್ಯಾರಿಂಗ್ ಆಲ್ ದೀಸ್ ಥಿಂಗ್ಸ್. ದಟ್ ಈಸ್ ಎ ಕೈಂಡ್ ಆಫ್ ಪ್ರೈಡ್, ವೆರಿ ಡೇಂಜರಸ್ ಪ್ರೈಡ್. That is called religious righteousness or spiritual righteousness or self-righteousness. ಇದು ಮೂರಲ್ಲಿ ಯಾವುದಾದ್ರೂ ಹಾಕೊಳ್ಳಿ. ಇದು ಯಾವುದಾದ್ರೂ ಎತ್ಕೊಂಡು ಬಂದು
ನಾನು ಇದೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳೋದಾದ್ರೆ ಅದು ನಾಶವನ್ನು ತಂದು ಕೊಡುತ್ತೆ ನಮಗೆ. ತಪ್ಪಾಗಿ ತಿಳ್ಕೊಬೇಡಿ, ಪ್ರಾರ್ಥನೆ ಮಾಡೋರಿಗೆಲ್ಲ ನಾಶ ಬರುತ್ತಾ ಅಂತಲ್ಲ ಕೇಳಿ, ಅದಲ್ಲ ನಾ ಹೇಳ್ತಾ ಇರೋದು. ಅದನ್ನ ನೀನು ದೇವರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ನೀನು ಮಾಡುವ ಈ ಕಾರ್ಯಗಳನ್ನ ಆಧಾರವಾಗಿ ಇಟ್ಟುಕೊಂಡು ನೀನು ಕೇಳೋದಾದ್ರೆ ಇಟ್ ಈಸ್ ಡೇಂಜರಸ್. ಎಷ್ಟೋ ಬಾರಿ ನಾವು ವಂಚನೆಗೊಳಗಾಗ್ತೀವಿ, ಎಸ್ಪೆಷಲಿ ಕರಿಸ್ಮ್ಯಾಟಿಕ್ ಅಲ್ಲಿರುವವರು. ನಾನು ನನ್ನ ಜೀವನವನ್ನೇ ಯೇಸುಗೋಸ್ಕರ ಕೊಟ್ಟಿದ್ದೀನಿ, ಡೆಡಿಕೇಟ್ ಮಾಡಿದ್ದೀನಿ, ಖಂಡಿತ ನನ್ನ ಜೀವನದಲ್ಲಿ ಒಳ್ಳೇದಾಗುತ್ತೆ, ಖಂಡಿತವಾಗ್ಲೂ ನಾನು ದೇವರಿಗೋಸ್ಕರ ಎಷ್ಟೋ ಕಡೆಗೆ ಹೋಗಿ ಯೇಸು ಸ್ವಾಮಿಯ ನಾಮ ಮಹಿಮೆಗೋಸ್ಕರ ಎಷ್ಟೋ ಕಡೆಗೆ ಹೋಗಿ ಶುಭ ಸಂದೇಶ ಸಾರ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಎಷ್ಟೋ ಜನಕ್ಕೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀನಿ, ಒಳ್ಳೇದು ಮಾಡ್ತಾ ಇದ್ದೀನಿ, ಆದ್ರಿಂದ ಖಂಡಿತವಾಗಲೂ ದೇವರು ನನ್ನ ಜೊತೆಗೆ ಇರ್ತಾರೆ, ಒಳ್ಳೇದಾಗತ್ತೆ ನನಗೆ ಅಂತ ನಾನು ಭಾವಿಸೋದೆ ಒಂದು ಸೆಲ್ಫ್ ರೈಚಿಯಸ್ನೆಸ್. ಅಲ್ಲೇ ನಾನು ಹಾಳಾಗಿ ಹೋದೆ, ಪಿಶಾಚಿ ಕೈಗೆ ನನ್ನನ್ನು ಕೊಟ್ಟೆ, ಉದ್ಧಾರ ಆಗಲ್ಲ. ಎಷ್ಟೋ ಜನ ಇವತ್ತು ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪಲ್ಲಿ ಪ್ರಾರ್ಥನೆಯಲ್ಲಿ ಇರುವವರು ಈ ಒಂದು ಅವರ ಒಳ್ಳೆಯ ಕಾರ್ಯಗಳು, ಅವರ ಪುಣ್ಯ ಕಾರ್ಯಗಳು, ಅವರ ಪ್ರಾರ್ಥನೆ ಇದನ್ನೆಲ್ಲ ಆಧಾರವಾಗಿ ಇಟ್ಕೊಂಡು ದೇವ್ರು ನಂಗೆ ಒಳ್ಳೇದು ಮಾಡ್ತಾರೆ, ಯಾಕಂದ್ರೆ ನಾವು ಇಷ್ಟೆಲ್ಲ ದೇವರಲ್ಲಿ ಇದೀವಲ್ವ, ಒಳ್ಳೇದಾಗೇ ಆಗುತ್ತೆ. ಸಾರಿ, ನಮ್ಗೆ ಒಳ್ಳೇದಾಗೋದು ಒಂದೇ ಒಂದು ಕಾರಣಕ್ಕೋಸ್ಕರ, ಅದು ಆತನ ಕೃಪೆಯಿಂದ ಮಾತ್ರನೇ. ಓನ್ಲಿ ಬೈ ಹಿಸ್ ಗ್ರೇಸ್, ಓನ್ಲಿ ಬೈ ದ ರೈಚಿಯಸ್ನೆಸ್ ಆಫ್ ಕ್ರೈಸ್ಟ್ ನಮ್ಗೆ ಒಳ್ಳೇದಾಗೋದಾದ್ರೆ, ನಮ್ದು ಯಾವುದರಿಂದನೂ ಒಳ್ಳೇದಾಗಲ್ಲ. ಓನ್ಲಿ ಬೈ ಹಿಸ್ ಗ್ರೇಸ್. ಅಹಂಕಾರ ಪಡ್ಲಿಕ್ಕೆ ಏನೂ ಇಲ್ಲ, ಏನೂ ಇಲ್ಲ. ನಾವಿಲ್ಲಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತೋದ್ರೂ ಕೂಡ ಅಹಂಕಾರ ಪಡ್ಲಿಕ್ಕೆ ಏನೂ ಇಲ್ಲ. ನಾನು ನನ್ನ ದೇವರಿಗೋಸ್ಕರ ಇಷ್ಟು ತ್ಯಾಗಮಯಿಯಾಗಿ ಶಿಲುಬೆ ಮೇಲೆ ಇಷ್ಟು ಜನರ ಮುಂದೆ ಸಾಯ್ತಾ ಇದ್ದೀನಿ, ಖಂಡಿತ ನನಗೆ ಸ್ವರ್ಗ ಸಿಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಖಂಡಿತ ನಿನ್ನ ನರಕ ಗ್ಯಾರಂಟಿ. ನೀನು ಯೇಸುಗೋಸ್ಕರ ಶಿಲುಬೆ ಮೇಲೆ ಕೋಟ್ಯಾಂತರ ಜನರ ಮುಂದೆ ಜಡಿಯಲ್ಪಟ್ಟು ಸತ್ತಿದ್ರಿಂದ ಸ್ವರ್ಗ ಸಿಗುತ್ತೆ ಅನ್ನೋದಾದ್ರೆ ನರಕ ಗ್ಯಾರಂಟಿ. ಸ್ವರ್ಗ ಸಿಗೋದು ಒಂದೇ ಕಾರಣಕ್ಕೋಸ್ಕರ, ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸ. ಜೀಸಸ್ ಈಸ್ ಮೈ ಸಬ್ಸ್ಟಿಟ್ಯೂಟ್. ಬೈ ಹಿಸ್ ಗ್ರೇಸ್ ಅಂಡ್ ಮರ್ಸಿ ಐ ಆಮ್ ಫರ್ಗಿವನ್, ಐ ಆಮ್ ಅಕ್ಸೆಪ್ಟೆಡ್ ಬೈ ಗಾಡ್ ದ ಫಾದರ್. ಸ್ವರ್ಗ ಗ್ಯಾರಂಟಿ. ಅದಲ್ಲದೆ ನಿಂದು ಏನೂ ಇಲ್ಲ, ಏನೇನೂ ಇಟ್ಕೊಬರ್ಬೇಡ. ಅದನ್ನೆಲ್ಲ ನೀನು ಇಟ್ಕೊಂಡು ಹೋದ್ರೆ ಪ್ರಪಂಚದಲ್ಲಿರ್ತಕ್ಕಂತಹ ಅನೇಕ ವ್ಯಕ್ತಿಗಳನ್ನ, ಧಾರ್ಮಿಕ ಅಧಿಕಾರಿಗಳನ್ನ, ಪ್ರೇಯರ್ ಗ್ರೂಪಲ್ಲಿರೋ ಲೀಡರ್ಸ್ಗಳನ್ನ, ಇವ್ರನ್ನೆಲ್ಲ ಮೆಚ್ಚಿಸ್ಬೋದು ಅಷ್ಟೇನೆ. ಅದು ಬಿಟ್ರೆ ಸರ್ವಶಕ್ತನಾದ ದೇವರನ್ನ ಯಾವತ್ತೂ ಕೂಡ ಮೆಚ್ಚಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಒಳ್ಳೆ ದೇವರು. ನಾವು ಎಚ್ಚರವಾಗಿರುವಾಗ ನಮ್ಮ ಜೊತೆಯಲ್ಲಿ ಒಬ್ಬ ಗೆಳೆಯ ಮಾತನಾಡುವಾಗೆ ಮಾತನಾಡುವಂಥ ದೇವರಿದ್ದಾರೆ. ನಮ್ಮ ಹೃದಯ ಸರಿ ಇಲ್ಲದೆ ಇರೋದ್ರಿಂದ ನಮಗೆ ಜೊತೆಗಿದ್ದವ್ರು ಮಾತಾಡೋದು ಮಾತ್ರ ಕೇಳಿಸುತ್ತೆ, ಆದರೆ ನಮ್ಮ ಒಳಗಡೆ ಇರುವ ವಾಕ್ಯ, ಒಳಗಡೆ ಇರುವ ದೇವರು ಮಾತಾಡೋ ಸ್ವರ ನಮಗೆ ಕೇಳಿಸ್ತಾ ಇಲ್ಲ. ಕೇಳಿಸೋ ಥರ ನಾಟಕ ಮಾಡ್ತೀವಿ, ಅದು ಕೇಳಿಸೋದಿಲ್ಲ. ನಿನಗೆ ಕೇಳಿಸಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮಲ್ಲ ಹ್ಯುಮಿಲಿಟಿ ಇರುತ್ತೆ. ವಿ ಲಿವ್ ಎ ಹಂಬಲ್ ಲೈಫ್. ಒಂದು ದೀನ ಜೀವನವನ್ನು ನಾವು ಜೀವಿಸ್ತೀವಿ. ಅಹಂಕಾರ ಪಡ್ಲಿಕ್ಕೆ ಚಾನ್ಸ್ ಬರೋದಿಲ್ಲ. ಆದರೆ ಯಾವಾಗ ನಾವು ನೆನ್ಪಿಟ್ಕೋಬೇಕು, ಯಾವಾಗಲೆಲ್ಲ ನಾವು ಅಹಂಕಾರ ಪಡ್ತೀವೋ ಅದರ ಎಂಡ್ ಡಿಸ್ಟ್ರಕ್ಷನ್ ಆಗಿರುತ್ತೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ನಾಶಕ್ಕೆ ಅದು ನಮ್ಮನ್ನು ಕೊಂಡೊಯ್ಯುತ್ತೆ. ಅಂತಿಮವಾಗಿ ನಿತ್ಯ ಮರಣಕ್ಕೆ, ನರಕಾಗ್ನಿಗೆ ಅದು ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ಲೂಸಿಫರ್ ಬಗ್ಗೆ ನಾವು ಕೇಳ್ತೀವಿ. ಸೈತಾನ ನರಕಕ್ಕೆ ತಳ್ಳಲ್ಪಟ್ಟ ಅಂತ ಬೈಬಲ್ ಹೇಳುತ್ತೆ. ಯಾಕೆ ತಳ್ಳಲ್ಪಟ್ಟ? ಅವನು ಏನು ಕೊಲೆ ಮಾಡಿದ್ನ? ಯಾರನ್ನಾದ್ರೂ ರೇಪ್ ಮಾಡಿದ್ನ? ಎಲ್ಲಾದ್ರೂ ವಿಗ್ರಹಾರಾಧನೆ ಮಾಡಿದ್ನ? ಅಥವಾ ಯಾರಾದ್ರೂ ಆಸ್ತಿ ಪಾಸ್ತಿ ಹೊಡ್ಕೊಂಡ್ನ? ಸುಳ್ಳು ಹೇಳಿದ್ನ? ಸುಳ್ಳು ಸಾಕ್ಷಿ ಹೇಳಿದ್ನ? ಸಬ್ಬತ್ ದಿನವನ್ನು ಆಚರಿಸದೆ ಹೋದ್ನ? ಅಥವಾ ಏನ್ ಮಾಡ್ದ ತಪ್ಪು? ಅವನು ಏನ್ ಮಾಡ್ದ ಅಂದ್ರೆ ಒಂದೇ ಒಂದು ಮಾಡಿದ್ದು, ಪ್ರೈಡ್, ಅಹಂಕಾರ ಪಟ್ಟ. ಯಾವಾಗಲೂ ದೇವರಿಗೆ ಮಾತ್ರ ಮಹಿಮೆ ಆಗ್ಬೇಕಾ? ನಾನೇನು ಕಡಿಮೆ ಇದ್ದೀನಿ? ನಮಗೂ ಸ್ವಲ್ಪ ಮಹಿಮೆ ಬೇಡವಾ? ಯಾವಾಗಲೂ ಅವ್ರು ಮಾತ್ರ ನಿಂತ್ಕೊಂಡು ಪ್ರೀಚ್ ಮಾಡಿ ಚಪ್ಪಾಳೆ ಹೊಡಿಸ್ಕೋಬೇಕಾ? ನಮಗೂ 4 ಜನ ಚಪ್ಪಾಳೆ ಹೊಡಿಬೇಕು ಅನ್ನೋ ಆಸೆ ನಮಗಿಲ್ವಾ ಬ್ರದರ್? ನಾವು ಮನುಷ್ಯರಲ್ವಾ? ನೀವು ಮನುಷ್ಯರಪ್ಪ, ಆದ್ರೆ ಇದು ಆರ್ಕೆಸ್ಟ್ರಾ ಅಲ್ಲಪ್ಪ. ಬೇಕಾದ್ರೆ ಬಾಪ ಹಿಡ್ಕೋಪ್ಪ, ಮೈಕು ಕೊಡ್ತೀನಿ, ಹಿಡ್ಕೋ, ಬೋಧನೆ ಮಾಡು, ಚಪ್ಪಾಳೆ ಹೊಡೆದ್ರೆ ಹೊಡೆಸ್ಕೋ. ಲಾಸ್ಟಿಗೆ ನರಕದಲ್ಲಿ ಮಾತ್ರ ಕೂಗಬೇಡ, ಧನಿಕ ಶ್ರೀಮಂತ ಕೂಗ್ದಂಗೆ.
ಅಯ್ಯೋ ಯಾರನ್ನಾದ್ರೂ ಒಬ್ರನ್ನ ಕಳಿಸಿ ಅಪ್ಪ, ಬಿಸಿ ಜಾಸ್ತಿ ಆಗ್ತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ ಅಂತ. ಯಾರು ನೋಡ್ಬೇಕು ನಿನ್ನನ್ನ? ಯಾಕೆ ನೋಡ್ಬೇಕು? ನೀನು ಯಾರು? ದೇವ್ರ? ಮತ್ತೇನು? ನೀನೇನು ಜನರಿಗೋಸ್ಕರ ರಕ್ತ ಸುರಿಸಿದಂತಹ ರಕ್ತ ಸಾಕ್ಷಿನ? ಏನಿಲ್ಲ. ಹಸಿವೆ ಆದಾಗ ಇಲ್ಲಿ ಯಾರಿಗೆಲ್ಲ ಊಟ ಕೊಟ್ಟಿದ್ಯಪ್ಪ ನೀನು? ಮತ್ತೆ ಯಾಕೆ ಇವ್ರು ನಿನಗೆ ಚಪ್ಪಾಳೆ ಹೊಡಿಬೇಕು ಹೇಳು? ಯಾಕೆ ನಿನ್ನನ್ನು ಗುರುತಿಸ್ಬೇಕು? ನೀನು ಯಾರು ಅಂತ ಗುರುತಿಸ್ಬೇಕು? ನಿನ್ನನ್ನು ದೇವರು ಗುರುತಿಸಿದಾರ, ಅಷ್ಟೇ ಸಾಕು. ಬಿ ಹ್ಯಾಪಿ. ಇಫ್ ಗಾಡ್ ಹ್ಯಾಸ್ ಐಡೆಂಟಿಫೈಡ್ ಯು, ಬಿ ಹ್ಯಾಪಿ ವಿತ್ ದಟ್, ಬಿ ಕಂಟೆಂಟ್ ವಿತ್ ದಟ್. ಇನ್ಯಾರೋ ಗುರುತಿಸ್ಬೇಕು ಅಂತ ನೀನು ಆಸೆ ಪಡೋದಾದ್ರೆ ಲೂಸಿಫರ್ ವಂಶ ಆಗ್ತೀಯ ನೀನು. ಇವತ್ತು ಕರಿಸ್ಮ್ಯಾಟಿಕ್ಸ್ ಅಲ್ಲಿ ಎಷ್ಟೋ ಜನ ಇದ್ದಾರೆ ಪ್ರೇಯರಲ್ಲಿ, ನಾವು ಪ್ರೇಯರಲ್ಲಿ ಇದೀವಿ ಅಂತ. ಎಲ್ಲ ಲೂಸಿಫರ್ ವಂಶದವರೇ ಜಾಸ್ತಿ ಇದ್ದಾರೆ. ನಮ್ಮನ್ನು ಗುರುತಿಸ್ಬೇಕು, ಯಾಕೆ ಅವ್ರಿಗೆ ಬಿಡ್ಬೇಕು? ಕೆಲವರು ಇದ್ದಾರೆ, ನಮ್ಮೂರಲ್ಲಿ ನಾವಿಲ್ವ ಬೋಧನೆ ಮಾಡ್ಲಿಕ್ಕೆ, ಅವ್ರಿಗೆ ಯಾಕೆ ಬಿಡಬೇಕು ಅಂತ. ನಮ್ಮೂರಲ್ಲಿ ಜನ ನಮ್ಮನ್ನು ಗುರುತಿಸ್ಬೇಕು. ಯಾವುದೋ ಊರಿಂದ ಬಂದು ಯಾವನ್ನೂ ಗುರುತಿಸೋದಲ್ಲ. ನಮಗೇನು ಬರೋದಿಲ್ವಾ ಬೋಧನೆ ಮಾಡ್ಲಿಕ್ಕೆ? ನಮಗೆ ಅಭಿಷೇಕ ಇಲ್ವಾ? ನಮಗೆ ಗಿಫ್ಟ್ಗಳಿಲ್ವಾ? ನಾವು ಹೇಳೋದು ದೇವರ ವಾಕ್ಯ ಅಲ್ವಾ? ನಮ್ಮನ್ನ ಗುರುತಿಸ್ರಿ, ಮೊದಲು ಇಲ್ಲಿದ್ದವ್ರನ್ನ ಗುರುತಿಸ್ರಿ ಅಂತ ಹೇಳುವಂತ ಎಷ್ಟೋ ಅಯೋಗ್ಯರಿದ್ದಾರೆ, ಲೂಸಿಫರ್ ವಂಶದವರಿದ್ದಾರೆ. ನಾನು ಆಗ್ದಿದ್ದಂಗೆ ನಾನು ನೋಡ್ಕೋಬೇಕು, ನೀವು ಆಗ್ದಿದ್ದಂಗೆ ನೀವು ನೋಡ್ಕೋಬೇಕಷ್ಟೇನೆ. ಎಲ್ಲ ಕಡೆಗೂ ಇರ್ತಾರೆ, ಪ್ರೇಯರ್ ಗ್ರೂಪಲ್ಲೇ ಇರ್ತಾರೆ, ಒಂದೇ ಗ್ರೂಪಲ್ಲೂ ಇರ್ತಾರೆ, ಒಂದೇ ಊರಲ್ಲೂ ಇರ್ತಾರೆ, ಒಂದೇ ಸಭೆಯಲ್ಲಿ ಇರ್ತಾರೆ. ಕಾಂಪಿಟೇಷನ್. ಎಲ್ಲರೂ ಯೇಸುವನ್ನು ಗುರುತಿಸಬೇಕು. ಅದಕ್ಕೆ ನಾನೇನು ಮಾಡ್ಬೋದು ಮಾಡು. ಮಂಡಿಯವ್ರಿಗೆ ಯಾರಿಗೂ ಕಾಣದಿದ್ದಂಗೆ ಪ್ರಾರ್ಥನೆ ಮಾಡು. ದೇವರೇ, ಅಲ್ಲಿ ಯಾರೇ ನಿಂತ್ಕೊಂಡು ಮಾತಾಡ್ಲಿ, ಹಾಡ್ಲಿ, ಪ್ರಾರ್ಥಿಸಲಿ, ಏನೇ ಕಾರ್ಯ ಮಾಡಲಿ, ಬಂದಿರುವ ಪ್ರತಿಯೊಬ್ಬರು ಯೇಸುವನ್ನು ಕಾಣಬೇಕು, ಯೇಸುವನ್ನು ಅನುಭವಿಸ್ಬೇಕು. ಇದೇ ನನ್ನ ಆಸೆ ಸ್ವಾಮಿ ಎಂದು ನೀನು ಗುಪ್ತವಾಗಿ ಪ್ರಾರ್ಥಿಸು. ಆಗ ನಿನ್ನನ್ನು ದೇವರು ಗುರುತಿಸ್ತಾರೆ. ಆಗ ದೇವ್ರು ನಿನ್ನನ್ನು ಎಳ್ಕೊಬಂದು ಜನರ ಮುಂದೆ ನಿಲ್ಲಿಸ್ಬೋದು. ದೇವರಿಗೆ ಬಿಟ್ಟಿದ್ದು ಅದು. ನಿನಗದ್ರ ಆಸೆ ಬರೋದಿಲ್ಲ. ನನ್ನನ್ನು ಜನರು ಗುರುತಿಸ್ಬೇಕು. ಜನರು ನನ್ನನ್ನು ವಿಶೇಷವಾಗಿ ಗುರುತಿಸ್ಬೇಕಾದ್ರೆ ನಾನೇನು ಮಾಡಬೇಕು? ನಾನೊಂದು ವಿಶೇಷ ಕಾರ್ಯ ಏನಾದರೂ ಮಾಡಬೇಕು. ಸೊ ನನ್ನ ಹೆಸರಲ್ಲೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿಬಿಟ್ರೆ ನನ್ನನ್ನು ಗುರುತಿಸ್ತಾರಲ್ವಾ? ಶಿಜು ಥಾಮಸ್, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಅಂತ ಇಟ್ಬಿಟ್ರೆ ಮಿನಿಸ್ಟ್ರಿ ಆಗ್ಬಿಡುತ್ತೆ. ಶಿಜು ಥಾಮಸ್ ಅಂತ ಸಪ್ರೇಟಾಗಿ ನಾನು ಹಾಕೋಬಿಟ್ರೆ ಜನ ನನ್ನ ಗುರುತಿಸ್ತಾರಲ್ವಾ? ನನಗೊಂದು ಮರ್ಯಾದೆ ಬರುತ್ತೆ ಅವಾಗ. ಅದಕ್ಕೆ ನಾನು ನನ್ನ ಹೆಸರಲ್ಲಿ ಸಪ್ರೇಟ್ ಒಂದು ಚಾನಲ್ ಮಾಡಿದ್ದೀನಿ, ಗೊತ್ತಾ ನಿಮಗೆ? ಶಿಜು ಥಾಮಸ್ ಅಂತ ಒಂದಿದೆ. ನಾನು ಇರೋದು ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ಆದರೂ ಕೂಡ ನಾನು ನನ್ನ ಹೆಸರಲ್ಲೇ ಒಂದಿದೆ. ಯಾಕೆ ಮಾಡಿದ್ದೀನಿ ಹೇಳಿ? ಅದಕ್ಕೆ ಸೆಲ್ಫ್ ಗ್ಲೋರಿ ನನಗೊಂದು ಬರಬೇಕಲ್ಲ. ಸೊ ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಬರುತ್ತೆ. ಆದರೆ ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ ನಾಶನೇ ಗತಿ. ಆ ನಾಶ ಬಿಟ್ಬಿಡಿ. ಬಟ್ ಈ ಭೂಮಿಯಲ್ಲಿ ಬದುಕುವಾಗ ಇಷ್ಟು ಒಳ್ಳೆ ದೇವರು, ಮುನ್ನಡೆಸುವಂಥ ದೇವರು, ಕಾಯುವಂಥ ದೇವರು, ಮಾತನಾಡುವಂಥ ದೇವರು, ಇವ್ರನ್ನ ಮಿಸ್ ಮಾಡ್ಕೊಳ್ತೀನಿ. ನನ್ನನ್ನು ಲೀಡ್ ಮಾಡುವಂಥ ದೇವರನ್ನ ಮಿಸ್ ಮಾಡ್ಕೊಳ್ತೀನಿ. ನನ್ನನ್ನು ಕಾಯುವಂಥ ಕರ್ತನನ್ನು ನಾನು ಮಿಸ್ ಮಾಡ್ಕೊಳ್ತೀನಿ. ಆತನ ಕಾಯುವಿಕೆ ನಾನು ಕಳ್ಕೊಳ್ತೀನಿ. ಆತನ ನಡೆಸುವಿಕೆ ನಾನು ನಷ್ಟಪಡಿಸ್ಕೊಳ್ತೀನಿ. ಆತನ ಜೊತೆಗಿನ ಫೆಲೋಶಿಪ್, ಅನ್ಯೋನ್ಯತೆ, ಸಂಭಾಷಣೆ, ಒಬ್ಬ ಗೆಳೆಯ ಹೇಗೆ ಮಾತಾಡ್ತಾನೋ ಆ ಗೆಳೆತನದ, ದೇವರ ಜೊತೆಗಿನ ಗೆಳೆತನದ ಮಾತುಕತೆ ನಾನು ಮಿಸ್ ಮಾಡ್ಕೊಳ್ತೀನಿ. ಅದು ಮಿಸ್ ಮಾಡ್ಕೊಂಡ್ರೆ ನನಗೆ ಏನಿದೆ ಈ ಪ್ರಪಂಚದಲ್ಲಿ? ಏನೂ ಇಲ್ಲ, ನಾಶನೇ. ಅದೇ ದೊಡ್ಡ ನಾಶ ಅನಿಸುತ್ತೆ. ನರಕದಕ್ಕಿಂತನೂ ಕಷ್ಟ ಇದೇನೆ ಕಷ್ಟ. ನರಕ ಹೋಗೋದು ಬಿಡಿ, ಅದಾದ್ಮೇಲೆ ಆ ಕತೆ ಬೇಡ. ಆದ್ರೆ ಇಲ್ಲಿ ಇದು ಇಲ್ವಲ್ಲ. ಮತ್ತೆ ಏನ್ ಪ್ರಯೋಜನ ಆಯ್ತು ಪ್ರಾರ್ಥನೆ ಮಾಡಿ? ಏನ್ ಪ್ರಯೋಜನ ಆಯ್ತು ಮೈಕ್ ಹಿಡ್ಕೊಂಡು? ಏನ್ ಪ್ರಯೋಜನ ಆಯ್ತು ಬೈಬಲ್ ಓದಿ? ಏನ್ ಪ್ರಯೋಜನ ಆಯ್ತು ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ಇದ್ದು? ಏನ್ ಪ್ರಯೋಜನ ಆಯ್ತು? ಈ ಪ್ರಯೋಜನ ಆಗಬೇಕು. ಹಾನರ್ ಗೋಸ್ ಬಿಫೋರ್ ಹ್ಯೂಮಿಲಿಟಿ. ನಾವು ಎಷ್ಟು ಒಂದು ದೀನತೆಯಲ್ಲಿ ನಾವು ಬದುಕ್ತೀವೋ ಅಷ್ಟು ಮಹಿಮೆ ನಮ್ಮನ್ನು ಹುಡುಕೊಂಡು ಬರುತ್ತೆ. ನೀನು ಮಹಿಮೆ ನೋಡ್ಕೊಂಡು ಹೋಗೋ ಅಗತ್ಯ ಇಲ್ಲ. ದೇವರು ನಿಮ್ಮನ್ನು ಮಹಿಮೆ ಪಡಿಸ್ತಾರೆ, ಘನಪಡಿಸ್ತಾರೆ. ದೇವರಿಂದ ನಮಗೆ ಮಹಿಮೆ ಸಿಗುವಾಗ ಇಹದಲ್ಲೂ ಪರದಲ್ಲೂ ದೇವರು ನಮ್ಮನ್ನು ಸನ್ಮಾನಿಸ್ತಾರೆ. ದೇವರು ನಮ್ಮನ್ನು ಸನ್ಮಾನಿಸುವಾಗ
ಏನಾಗುತ್ತೆ ಅಂದ್ರೆ ನಾವು ಇನ್ನೂ ಕೆಳಗೆ ಹೋಗ್ತೀವಿ, ಇನ್ನೂ ದೀನರಾಗ್ಲಿಕ್ಕೆ ಹೋಗ್ತೀವಿ, ಅಹಂಕಾರ ಪಡೋದಿಲ್ಲ. ಮನುಷ್ಯರು ನಮ್ಮನ್ನು ಘನಪಡಿಸುವಾಗ ನಾನು ಏನು ಒಂದು ಮನುಷ್ಯ, ನನಗೂ ಒಂದು ಇದೆ, ಜನ ನನ್ನನ್ನು ಇವತ್ತು ಗುರುತಿಸ್ತಾ ಇದ್ದಾರೆ ಅಂದ್ರೆ ಏನೋ ಇದೆ, ನಾನೇನು ಕಡಿಮೆ ಇಲ್ಲ, ನಾನೇನು ಆ ಬ್ರದರ್ಗಿಂತ ಕಡಿಮೆ ಇಲ್ಲ, ನಾನೇನು ಅವಳಕ್ಕಿಂತ ಕಡಿಮೆ ಇಲ್ಲ. ಯಾಕಂದ್ರೆ ಕಡಿಮೆ ಇದ್ದಿದ್ರೆ ಜನ ನನ್ನ ಗುರುತಿಸ್ತಾ ಇದ್ರಾ? ನೋಡಿ, ಎಲ್ಲರೂ ನನ್ನ ಗುರುತಿಸ್ತಾರೆ, ಬ್ರದರ್ ನೀವು ಮಾತ್ರ ನನ್ನ ಗುರುತಿಸ್ತಾ ಇಲ್ಲ. ಯಾಕೆ? ಎಲ್ರಿಗೂ ನಾನಿಷ್ಟ, ಹಾಡಿದ್ರೆ ಇಷ್ಟ, ಬೋಧನೆ ಮಾಡಿದ್ರೆ ಇಷ್ಟ, ನಿಮ್ಗೆ ಯಾಕೆ ಇಷ್ಟ ಇಲ್ಲ? ಅದು ನನಗೆ ಹೊಟ್ಟೆ ಕಿಚ್ಚು. ನೀನು ನನಗಿಂತ ಚೆನ್ನಾಗಿ ಆಡ್ತೀಯಲ್ಲ, ನನಗಿಂತ ಚೆನ್ನಾಗಿ ಬೋಧನೆ ಮಾಡ್ತೀಯಲ್ಲ, ನನಗಿಂತ ಜಾಸ್ತಿ ಕ್ಲಾಪ್ಸ್ ನೀನು ತಗೊಳ್ತೀಯಲ್ಲ, ಲೈಕ್ಸ್ ಸಬ್ಸ್ಕ್ರೈಬರ್ಸ್ ನೀನು ತಗೊಳ್ಳೋದ್ರಿಂದ ನನಗೆ ಹೊಟ್ಟೆ ಕಿಚ್ಚು. ಅದಕ್ಕೆ ಜನರನ್ನ ನಂಬೇಡಿ, ಹಾಳಾಗೋಗ್ತೀರಾ. ಜನರ ಲೈಕ್ಸ್ನ ನಂಬಿ ಮುಂದಕ್ಕೆ ಹೋದ್ರೆ ಹಳ್ಳಕ್ಕೆ ಬೀಳ್ತೀರಾ. ದೇವ್ರ ಲೈಕ್ಸ್ ಕೊಡಬೇಕು. ನಾವು ಮಾಡೋ ಪ್ರತಿಯೊಂದು ಕಾರ್ಯಕ್ಕೂ ದೇವ್ರ ಲೈಕ್ಸ್ ಕೊಡಬೇಕು. ನಾವು ಯೂಟ್ಯೂಬಲ್ಲೆಲ್ಲ ಹಾಕ್ತೀವಲ್ಲ, ಏನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ. ಸೊ ನೀನು ಯಾರಿಂದ ಬಯಸ್ತಾ ಇದೀಯ? ಅವಾಗ ಯಾರಿಂದ ಬಯಸ್ತಾ ಇದೀಯಾ? ಮನುಷ್ಯರಿಂದ ಬಯಸ್ತಾ ಇದೀಯಾ? ದೇವರಿಗೆ ಹೇಳೋದೇ ಮಾತನ್ನ, ದೇವರೇ ಇವತ್ತು ನಾನು ಮಾತಾಡೋ ಈ ಪ್ರಬೋಧನೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ದೇವರೇನು ಹೇಳ್ತಾರೆ ಗೊತ್ತಾ? ಏನು ಹೇಳ್ಬೋದು? ಇದೇ 6ನೇ ಅಧ್ಯಾಯ, 6ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಓದಿ. There are 6 things that the Lord hates, 7 that are abomination to him. ಹಲೋ ಮಿಸ್ಟರ್ ಶಿಜು ಬ್ರದರ್, ನೀನ್ ಹೇಳಿದೆಯಲ್ಲ, ನಿನ್ನ ಬೋಧನೆ ಕೆಲಸ ಒಂದು ಸಬ್ಸ್ಕ್ರೈಬ್ ಮಾಡು, ಕಮೆಂಟ್ಸ್ ಮಾಡು, ಶೇರ್ ಮಾಡು, ಲೈಕ್ ಮಾಡು ಅಂತ. ಆದ್ರೆ ನನಗೆ ಅದು ಏನಾಗ್ತಾ ಇದೆ? ಐ ಹೇಟ್ ಇಟ್. ವಾಟ್ ಯು ಆರ್ ಸೇಯಿಂಗ್ ಈಸ್ ಅಬಾಮಿನೇಷನ್ ಟು ಮೀ. ನನಗದೊಂದು ಅಸಹ್ಯಕರವಾಗಿ, ತೀವ್ರವಾಗಿ ದ್ವೇಷ ಮಾಡಿ ಬಿಸಾಡುವಷ್ಟು ಅನ್ನಿಸ್ತಾ ಇದೆ. ಜನ ಪಾಪ ನಿನ್ನ ಗುಂಪಲ್ಲಿ ಇರೋದ್ರಿಂದ ಅವರು ಅದನ್ನ ಶೇರ್ ಮಾಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ, ಲೈಕ್ ಹಾಕ್ತಾ ಇದ್ದಾರೆ ಅಷ್ಟೇನೆ. ಅವರಿಗೂ ಗೊತ್ತಾಗ್ತಾ ಇಲ್ಲ ನೀನೇನು ಅಂತ. ಆದ್ರೆ ನಾನು ನೋಡಿದಾಗ ನನಗೆ ಕಾಣಿಸಿದ್ದು ಈ ತರ 17ರಿಂದ ಇರ್ತಕ್ಕಂಥ ವಾಕ್ಯದಲ್ಲಿ ಬಿಚ್ಚಿಡ್ತಾ ಇದ್ದಾರೆ ನನ್ನ ಬಂಡವಾಳನ. ಏನಂತ? ಅಹಂಕಾರ ದೃಷ್ಟಿಯೇ, ಕಪಟವಾಡುವ ನಾಲಿಗೆ, ನಿರಪರಾಧಿಯನ್ನು ಕೊಲೆ ಮಾಡುವ ಕೈ, ದುರಾಲೋಚನೆಯನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತವಕ ಪಡುವ ಕಾಲು. ಓದಿ. ಅಸತ್ಯವನ್ನು ಉಸುರಿಸುವ ಸುಳ್ಳು ಸಾಕ್ಷಿ, ಸೋದರರಲ್ಲಿ ಜಗಳ ಹುಟ್ಟಿಸುವ ವ್ಯಕ್ತಿ. ಇವ್ರು ಯಾರು? ಇಷ್ಟೆಲ್ಲ ಮಾಡ್ಬಿಟ್ಟು ಇಲ್ಲಿ ಮೈಕ್ ಇಟ್ಕೊಂಡು ಚೆನ್ನಾಗಿ ಪ್ರಬೋಧನೆ ಮಾಡಿ, ಹಾಡು ಹೇಳಿ, ಎಲ್ಲ ವರ್ಶಿಪ್ ಲೀಡ್ ಮಾಡಿ, ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಅಂತ ಹಾಕ್ಬಿಟ್ರೆ ದೇವ್ರನ್ನೇನು ನಮ್ಮ ಥರ ಮುಟ್ಟಾಳ ಮನುಷ್ಯ ಅಂತ ತಿಳ್ಕೊಬಿಟ್ಟಿದ್ದೀರಾ? ಶೇರ್ ಮಾಡೋದಕ್ಕೆ, ಸಬ್ಸ್ಕ್ರೈಬ್ ಆಗೋದಕ್ಕೆ. ದೇವರು ಸಬ್ಸ್ಕ್ರೈಬ್ ಆಗ್ತಾರೆ ದಾವೀದನ ತರ ಒಂದು ದೀನ ಹೃದಯ ಇದ್ರೆ. ಹಿ ಈಸ್ ದ ಮ್ಯಾನ್ ಆಫ್ಟರ್ ಮೈ ಓನ್ ಹಾರ್ಟ್. ಐ ವಾಂಟ್ ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್, ಡೇವಿಡ್ಸ್ ಚಾನಲ್. ಐ ಲೈಕ್ ಕೊಡ್ತಾರೆ ದೇವರು ಆವಾಗ. ಆದ್ರೆ ಇಲ್ಲಿ ದೇವರು ಹೇಳ್ತಾರೆ, ನಾನು ನೋಡ್ದಂಗೆ ನಿನ್ನಲ್ಲಿ ಏನಿದೆ? ಅಹಂಕಾರ ದೃಷ್ಟಿ ಇದೆ, ಗರ್ವ ಇದೆ, ಪ್ರೈಡ್ ಇದೆ. ನಿನ್ನ ಕಣ್ಣುಗಳು ಅಹಂಕಾರ ತುಂಬಿದ ಕಣ್ಣುಗಳು. ಕೆಲವರು ಕಣ್ಣು ನೋಡಿದಾಗಲೇ ಗೊತ್ತಾಗುತ್ತೆ ಒಳಗಡೆ ಏನಿದೆ ಅಂತ. ನನಗೆ ಗೊತ್ತಾಗಲ್ಲ, ಹೆದರ್ಕೋಬೇಡಿ, ಯಾಕಂದ್ರೆ ನಾನು ನಿಮ್ ಗುಂಪೆ ಅಲ್ಲ. ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ ಏನಿದೆ ಅಂತ. ಕೆಲವು ಟೈಮ್ ನಾವು ಕಣ್ಣೇ ನೋಡಕ್ ಭಯ ಆಗುತ್ತೆ ಕೆಲವ್ರದ್ದು. ಅಹಂಕಾರ ದೃಷ್ಟಿ, ಒಳಗಡೆ ಅಹಂಕಾರ ಇರುತ್ತೆ, ಒಳಗಡೆ ಗರ್ವ ತುಂಬಿಕೊಂಡಿರ್ತೀವಿ.
ಆದರೆ ಕರಿಸ್ಮ್ಯಾಟಿಕ್ ಆಗಿರ್ತೀವಿ, ಕ್ರಿಶ್ಚಿಯನ್ ಆಗಿರ್ತೀವಿ, ಬಾರ್ನ್ ಅಗೇನ್ ಆಗಿರ್ತೀವಿ. ಯಾರ ಥರ? ಮಂತ್ರವಾದಿ ಸೀಮೋನ್ ಥರ. ಮಂತ್ರವಾದಿ ಎಲ್ಲ ಬಿಟ್ಬಿಡ್ತೀವಿ. ಕೆಲವು ಟೈಮ್ ಸಾಕ್ಷಿ ಬೇರೆ ಹೇಳ್ತೀವಿ. ಹಿಂದೊಮ್ಮೆ ನಾನು ದೊಡ್ಡ ಮಂತ್ರವಾದಿ ಆಗಿದ್ದೆ, ಅನೇಕ ಜನರನ್ನು ವಂಚಿಸಿ ಮಾಟ ಮಂತ್ರದಿಂದ ಅನೇಕರಿಗೆ ಮೋಸ ಮಾಡಿದೆ. ಆದರೆ ಯಾರೋ ಒಬ್ಬ ಬಂದು ನಮ್ಮ ಊರಲ್ಲಿ ಶುಭ ಸಂದೇಶ ಸಾರಿದ್ರು, ನಾನು ಅದನ್ನು ನಂಬಿದೆ. ಏಸು ನನಗಾಗಿ ಪ್ರಾಣ ಕೊಟ್ಟಿದ್ದಾರೆ, ನನ್ನ ಪಾಪ ಪರಿಹಾರ ಮಾಡಿದ್ದಾರೆ ಎಂದು ನಾನು ನಂಬಿದೆ. ಆ ನಂಬಿಕೆಗೋಸ್ಕರ ನಾನು ದೀಕ್ಷಾ ಸ್ನಾನ ಪಡೆದುಕೊಂಡು ಕ್ರೈಸ್ತ ವಿಶ್ವಾಸಿಯಾಗಿದ್ದೇನೆ. ಈಗ ನಾನು ದೊಡ್ಡ ಲೀಡರ್ ಫಿಲಿಪ್ ಅವರ ಗ್ರೂಪಲ್ಲಿ ಪ್ರೇಯರ್ನಲ್ಲಿ ಇದ್ದೀನಿ ಅಂತ ಸೀಮೋನ ಥರ ಹೇಳಬಹುದು. ಆದರೆ ಆ ಸೀಮೋನ ಒಳಗಡೆ ಏನು ಚೇಂಜ್ ಆಗಿಲ್ಲ. ಬ್ಯಾಪ್ಟಿಸಮ್ ಆಗಿದೆ, ಆಯ್ತಾ? ಬ್ಯಾಪ್ಟಿಸಮ್ ಆಗಿದೆ, ಸಭೆಗೆ ಸೇರ್ಕೊಂಡಿದ್ದಾನೆ, ಅಲ್ಲಿ ಇಲ್ಲಿ ಪ್ರೇಯರ್ ನಡೆದಾಗ ಜೊತೆನಲ್ಲಿ ಹೋಗ್ತಾನೆ ಇದ್ದಾನೆ. ಆದರೆ ಒಳಗಡೆ ಒಂದು ಆಸೆ. ಏನಂತ ಆಸೆ? ಅಪೊಸ್ತಲರು ತಲೆ ಮೇಲೆ ಕೈ ಇಟ್ಟಾಗ ಜನ ಬೀಳ್ತಾ ಇದ್ದಾರೆ. ಯಾರು ಬೀಳ್ಸಿಲ್ಲ ಬಿಡಿ, ಈಗಿಂದ ಹೇಳ್ತಾ ಇರೋದು. ಬೀಳ್ತಾ ಇದ್ದಾರೆ, ಹಾರ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಯಾಕೆ ನಮ್ಗೊಂದು ಚಾನ್ಸ್ ಕೊಡ್ತಾ ಇಲ್ಲ? ಬ್ರದರ್, ಯಾವಾಗಲೂ ನೀವೇ ಕೈ ಇಡಬೇಕಾ? ನಮ್ಮ ಮುಖಾಂತರ ದೇವರು ಕೈ ಇಟ್ಟರೆ ಕೆಲಸ ಮಾಡಲ್ವಾ? ನಮ್ಗೊಂದು ಚಾನ್ಸ್ ಕೊಡಿ. ನಮ್ಮ ಕೈನು ಅಭಿಷೇಕ ಮಾಡಿಲ್ವಾ ದೇವರು? ಅಭಿಷೇಕ ಮಾಡಿದಾರೋ ಇಲ್ವೋ? ಯಾಕೆ ನೀವೇ ಇಡ್ಬೇಕು ಯಾವಾಗಲೂ? ಪೇತ್ರ ಹತ್ರ ಬಂದು ಕೇಳ್ತಾರೆ, ಪೇತ್ರರೇ, ನೀವು ಕೈ ಇಟ್ಟಾಗ ಜನರಿಗೆ ಅಭಿಷೇಕ ಆಗ್ತದೆ, ನಡುಗ್ತಾ ಇದ್ದಾರೆ, ಚಳಿ 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 ಅಂತ ಬೀಳ್ತಾ ಇದ್ದಾರೆ. ಸೊ ನಮಗೂ ಆ ರೀತಿ ನಡಗಿಸ್ಲಿಕ್ಕೆ ಆಸೆ, ನಾವು ಕೈ ಇಟ್ಟಾಗ ನಡಗಬೇಕು ಜನ, ನಮ್ಗೊಂದು ಚಾನ್ಸ್ ಕೊಡಿ, ಬೇಕಾದ್ರೆ ಪಾಕೆಟ್ ಮನಿ ತರ ಡೊನೇಷನ್ ಅಂತ ಇಟ್ಕೊಬಿಡಿ ಸ್ವಲ್ಪ ಅಂತ. ಕೆಲವು ರಿಟ್ರೀಟ್ ಸೆಂಟ್ರಲ್ಲೆಲ್ಲ ಇದ್ದಾರೆ, ನಾನು ನೋಡಿದ್ದು ಹೇಳ್ತಾ ಇರೋದು. ಏನಾದರೂ ಡೊನೇಷನ್ ಕೊಟ್ಬಿಟ್ರೆ ನೆಕ್ಸ್ಟ್ ಡೇ ಅವ್ರಿಗೆ ಮೈಕು, ಅವನು ಯಾರು ಅಂತಲೂ ನೋಡೋದಿಲ್ಲ, ಅವನ ಅಡ್ರೆಸ್ಸು ಬೇಕಾಗಿಲ್ಲ. ಸತ್ಯ ಹೇಳ್ಬಿಟ್ರೆ ಒದ್ದು ಓಡಿಸ್ತಾರೆ ನಿಮ್ಮನ್ನ. ಆದರೆ ನೀವು ಡೊನೇಷನ್ ಕೊಟ್ಬಿಟ್ರೆ ನಿಮ್ಮನ್ನು ಸ್ಟೇಜಿಗೆ ಹತ್ತಿಸಿ ಮೈಕು ಕೊಟ್ಟು ಇನ್ನೇನಾದರೂ ಹೇಳ್ಕೊಳಪ್ಪ ಸಾಕ್ಷಿ. ಯಾಕಂದ್ರೆ ನಾವು ನೀವು ಒಂದೇ ಬೋಟಲ್ಲಿ ಇರೋದಲ್ಲ, ನಾವು ನಿಮ್ಮ ಥರನೇ ಇದ್ದಾರೆ ಅನೇಕ ಕಡೆಗಳಲ್ಲಿ. ಅವ್ರನ್ನೆಲ್ಲ ಒದ್ದು ಓಡಿಸ್ತಾರೆ ದೇವರೊಂದು ದಿವಸ. ಯಾಕೆ ಅಂದರೆ, ಯಾಕೆ ಓಡಿಸ್ಬೇಕು ಅಂತ ನಾನು ಬಯಸ್ತೀನಿ ಅಂದರೆ, ಯೇಸುವಿನ ದೇಹ ಹಾಳಾಗಬಾರ್ದು. ನಾವು ನಮ್ಮ ಹೆಸರು ಹಾಳಾಗಬಾರ್ದು ಅಂತ ಎಷ್ಟು, ನಮ್ಮ ಹೆಸರಿಗೆ ಏನಾದರೂ, ನಮ್ಮ ಕುಟುಂಬಕ್ಕೆ ಏನಾದರೂ ಆದರೆ, ನಮ್ಮ ಮಕ್ಕಳಿಗೆ ಯಾರಾದರೂ ಹೇಳಿದರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಸರಿಗೆ ಏನಾದರೂ ಅಡ್ಡ ಯಾರಾದರೂ ಅಶುದ್ಧವಾದದ್ದು ಮಾತಾಡಿದರೆ, ಕೀಳಾಗಿ ನೋಡಿದ್ರೆ ನಾವು ಹೇಗೆ ಫೈಟ್ ಮಾಡ್ತೀವಿ? ಯೇಸುವಿನ ದೇಹಕ್ಕೆ ಏನೇ ಆದರೂ ನಾವು ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತೀವಿ, ನಮ್ಮ ಮಿನಿಸ್ಟ್ರಿಗೇನು ಆಗಿಲ್ವಲ್ಲ ಅಂತ. ಯೇಸುವಿನ ದೇಹವಾದ ಧರ್ಮಸಭೆ, ಯೇಸು ರಕ್ತ ಸುರಿಸಿ ಸಂಪಾದಿಸಿದ ಧರ್ಮಸಭೆ, ಸಾರ್ವತ್ರಿಕ ಸಭೆ, ಇದು ನನ್ನ ಮನೆ, ಇದರ ಶಿರಸ್ಸು ಯೇಸು. ಇದ್ರ ಒಳಗಡೆ ಅವ್ಯವಹಾರ ನಡೆಯಬಾರದು. ಇದ್ರ ಒಳಗಡೆ ಅವ್ಯವಹಾರ ಮಾಡುವನು ಯಾವನೇ ಆಗಿದ್ರು, ಅವನು ಎಂಥ ಅಧಿಕಾರಿ ಆಗಿದ್ರು, ಅವನು ಒತ್ತು ಓಡಿಸ್ಬೇಕು ಫಸ್ಟ್ ಹೊರಗೆ. ಆದರೆ ಇವತ್ತು ಎಲ್ಲ ಅಂಥವರೇ ಗುಂಪಾಗಿ ಒಟ್ಟಾಗಿ ಸೇರಿ ಇರೋದ್ರಿಂದ, ನಿಜವಾಗ್ಲೂ ಅಂದು ಯೇಸು ಸ್ವಾಮಿ ಹೇಳಿದ್ರು ಒಂದು ಮಾತು, ಪಿತನ ಆಲಯವನ್ನು ಸಂತೆ ಥರ ಮಾಡಬೇಡಿ ಅಂತ. ಸಂತೆ ಆಗೋಗ್ಬಿಟ್ಟಿದೆ ಇವತ್ತು. ಸಂತೆಯಲ್ಲಿ ನಾವು ಮೆಂಬರ್ ಆಗಿಬಿಟ್ಟಿರೋದ್ರಿಂದ ಹೇಳಲಿಕ್ಕೆ ಬೇಕಾದ ಧೈರ್ಯ ಕೂಡ ಇಲ್ಲದೆ ಹೇಡಿಗಳಾಗಿ ಜನರನ್ನು ಮೋಸ ಮಾಡಿಕೊಂಡು ದೇವರಿಗೂ ದ್ರೋಹ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಓಕೆ, ಅಹಂಕಾರದ ಹೃದಯ ಇದೆಯಾ? ನಾವು ಏನು ಎಷ್ಟು ವರ್ಷದಿಂದ ಕ್ರೈಸ್ತರು ಯಾವ ಗ್ರೂಪಲ್ಲಿ ಇದ್ದೀವಿ, ನಮ್ಮ ಲೀಡರ್ ಯಾರು ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಇವರು ಲೀಡರ್ ಯಾರು? ಸಿಮೋನನ ಲೀಡರ್ ಯಾರಾಗಿದ್ರು? ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್ ಚಾಪ್ಟರ್ 8, ಪ್ರೇಷಿತರ ಕಾರ್ಯಕಲಾಪ 8ನೇ ಅಧ್ಯಾಯದಲ್ಲಿ ನಾವು ಓದೋದು ಈ ಘಟನೆ, ಆಯ್ತಾ? ಸಿಮೋನನ ಲೀಡರ್ ಯಾರಾಗಿದ್ರು? ಫಿಲಿಪ್ಪ, ಪೇತ್ರ, ಇವರೆಲ್ಲ ಟಾಪ್ ಕ್ಲಾಸ್ ಲೀಡರ್ಸ್, ಯೇಸು ಕ್ರಿಸ್ತರ ಶಿಷ್ಯರು, ಅಪೊಸ್ತಲರು. ಅಂತ ಗ್ರೂಪಲ್ಲಿ ಮೆಂಬರ್ ಆಗಿದ್ದವನು ಯಾರು? ಸಿಮೋನ. ಆ ಸಿಮೋನನಿಗೆ ಪೇತ್ರ ಹೇಳ್ತಾರೆ, ನಿನ್ನ ಹಣಕಾಸು, ನಿನ್ನ ಡೊನೇಷನ್ನು ನಿನ್ನೊಂದಿಗೆ ಹಾಳಾಗೋಗ್ಲಿ, ದೇವರ ವರವನ್ನು
ಹಣಕ್ಕೆ ಕೊಳ್ಳಬೇಕೆಂದು ಇರುವೆಯಾ? ಇವತ್ತು ಹಣಕ್ಕೆ ಕೊಳ್ಳಬಹುದು ಯಾರನ್ನ ಅಂದ್ರೆ ಅನೇಕ ಕರಿಸ್ಮ್ಯಾಟಿಕ್ ಬ್ರದರ್ಸ್ಗಳನ್ನ, ಕರಿಸ್ಮ್ಯಾಟಿಕ್ ಅಲ್ಲಿರುವ ಅನೇಕ ಫಾದರ್ಸ್ಗಳನ್ನ, ಎಲ್ಲ ಫಾದರ್ಸ್ಗಳನ್ನು ಅಲ್ಲ, ಕರಿಸ್ಮ್ಯಾಟಿಕ್ ಅಲ್ಲಿರುವ ಅನೇಕ ಪಾಸ್ಟರ್ಸ್ಗಳನ್ನ, ಎಲ್ಲ ಪಾಸ್ಟರ್ಸ್ಗಳನ್ನು ಅಲ್ಲ, ಅನೇಕ ಪಾಸ್ಟರ್ಸ್ಗಳನ್ನ, ಅನೇಕ ಫಾದರ್ಸ್ಗಳನ್ನ, ಅನೇಕ ಬ್ರದರ್ಸ್ಗಳನ್ನ, ಅನೇಕ ರಿಟ್ರೀಟ್ ಸೆಂಟರ್ಸ್ಗಳನ್ನ, ಎಲ್ಲವನ್ನೂ ಅಲ್ಲ, ಅನೇಕ 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 ಈ ರೀತಿ ಹಣಕ್ಕೆ ಕೊಳ್ಳಬಹುದು, ಪಾಕೆಟ್ಗೆ ಹಾಕೋಬಹುದು, ಡೊನೇಷನ್ ಕೊಟ್ಟು ಇದ್ದಾರೆ. ಕೆಲವು ಶ್ರೀಮಂತರು ಹಣ ಕೊಡ್ತಾರೆ, ವಸ್ತುಗಳನ್ನ ಕೊಡ್ತಾರೆ, ಏನೇನೋ ಕೊಡ್ತಾರೆ, ಕೊಟ್ಟವ್ರನ್ನ ಕೊಂಡ್ಕೊಳ್ತಾರೆ. ಅಂದ್ರೆ ಆಮೇಲೆ ಧ್ಯಾನ ಕೇಂದ್ರ ನಡೆಸೋರು ಯಾರು ಗೊತ್ತಾ? ಮುಂದೆ ನೋಡ್ಲಿಕ್ಕೆ ಮಾತ್ರ ಅವರು. ಪ್ರೇಯರ್ ಗ್ರೂಪ್ ಲೀಡ್ ಮಾಡೋದು ಯಾರು ಗೊತ್ತಾ? ಮುಂದೆ ನೋಡ್ಲಿಕ್ಕೆ ಮಾತ್ರ ಇವರು, ಈ ಬ್ರದರ್ಸ್ಗಳು, ಅವರು ಇವರು. ಆದ್ರೆ ಹಿಂದೆ ನಡೆಸ್ತಾ ಇರೋ ಕೈಗಳು ಯಾರ್ದು ಗೊತ್ತಾ? ಡೊನೇಷನ್ ಕೊಟ್ಟವನ ಕೈ. ಅವನು ಹೇಳಿದ್ದೆ, ಅವನ ತೀರ್ಮಾನನೇ, ಅವನೇ ನೆಕ್ಸ್ಟ್ ಕೋರ್ ಟೀಮಿಂಗ್ ಮೆಂಬರ್, ಅವನು ಹೇಳಿದ್ದೇ ಡಿಸಿಷನ್. ಸೈತಾನನ ಸಾಮ್ರಾಜ್ಯ ಬಂದೋಯ್ತಲ್ಲಿ. ದೇವರು ನಡೆಸಬೇಕು, ಪರಿಶುದ್ಧಾತ್ಮರು ನಡೆಸಬೇಕು. ಪವಿತ್ರಾತ್ಮರ ಸ್ಥಾನವನ್ನ ಯಾವ ದುರಾತ್ಮನಿಗೂ ಬಿಟ್ಟು ಕೊಡಬಾರದು, ಹಣಕ್ಕೆ ಬಿಟ್ಟು ಕೊಡಬಾರದು, ಯಾವ ಲೋಕದ ಮನುಷ್ಯರಿಗೂ ಅದನ್ನು ಬಿಟ್ಟು ಕೊಡಬಾರದು. ಸಭೆ ಪರಿಶುದ್ಧಾತ್ಮರ ನಡೆಸುವಂತ ಸಭೆ ಆಗ್ಬೇಕು. ಪ್ರಾರ್ಥನಾ ತಂಡ ಪವಿತ್ರಾತ್ಮರ ನಡೆಸುವಂತ ಪ್ರಾರ್ಥನಾ ತಂಡವಾಗಬೇಕು. ಒಬ್ಬ ಪ್ರಾರ್ಥನಾ ವ್ಯಕ್ತಿ, ಆಧ್ಯಾತ್ಮಿಕ ಗುರು, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಬ್ಬ ಲೀಡರ್ ಪರಿಶುದ್ಧಾತ್ಮರು ನಡೆಸಬೇಕಾತನನ್ನ. ಹಣ ಅಲ್ಲ ನಡೆಸಬೇಕಾಗಿರೋದು, ಅಧಿಕಾರಿಗಳಲ್ಲ, ಲೋಕದ ಅಧಿಕಾರಿಗಳೆಲ್ಲ ನಡೆಸಬೇಕಾಗಿರೋದು, ಸ್ವರ್ಗದ ಅಧಿಕಾರ ನಡೆಸಬೇಕು. ಆದ್ರೆ ಇವತ್ತು ಏನ್ ನಡೀತಾ ಇದೆ? ಯಾರು ನಿನ್ನನ್ನು ನಡೆಸ್ತಾ ಇದ್ದಾರೆ? ಪೇತ್ರ ಅವತ್ತು ಹೇಳಿದ್ರು, ನಿಂದಿ ಡೊನೇಷನ್ ಎಲ್ಲ ಕೊಟ್ಬಿಟ್ಟು ದೇವರ ವರ ಕೊಂಡ್ಕೊಳ್ಳಿಕ್ಕೆ ಆಗ್ಬಹುದು ಅಂತಿದೀಯಾ? ನಿನ್ನ ಹಣಕಾಸು ನಿನ್ನೊಂದಿಗೆ ಹಾಳಾಗಿ ಹೋಗ್ಲಿ. ದೇವರ ವರವನ್ನ ಹಣಕ್ಕೆ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು? ನಿನಗೆ ಪಾಲೇ ಇಲ್ಲ. ನಿನ್ನ ಹೃದಯ, ಮುಂದಿನ ವಾಕ್ಯ, ಹ್ಮ್ ಅದರ ಮೇಲಿರೋ ವಾಕ್ಯ, ದೇವರ ದೃಷ್ಟಿಯಲ್ಲಿ ನಿನ್ನ ಹೃದಯ ಸರಿ ಇಲ್ಲ. ಏನ್ ತುಂಬಿಕೊಂಡಿದ್ಯಂತೆ? ನೀವಿನ್ನೂ ಬರ್ತಾ ಇಲ್ಲ ಅಲ್ಲ. ದೇಶ ಅಸೂಯೆ ಅಂತ ಒಂದು ವಾಕ್ಯ ಸಿಗ್ತಾನೆ ಇಲ್ವ ಅಲ್ಲೆಲ್ಲೂ ಮೇಲೆ ಕೆಳಗೆ? ನೀನ್ ಏನಿಂದ ತುಂಬಿರುವೆ? ನೀನೇನನ್ನು ತುಂಬಿರುವೆ? ಏನು ತುಂಬಿಕೊಂಡಿದ್ಯಾ? ದ್ವೇಷ, ಅಸೂಯೆ ತುಂಬಿಕೊಂಡಿದೀಯಾ. ದೇವರ ದೃಷ್ಟಿಯಲ್ಲಿ ನಿನ್ನ ಹೃದಯ, ದೇವರ ದೃಷ್ಟಿಯಲ್ಲಿ ನಿನ್ನ ಹೃದಯ ಸರಿ ಇಲ್ಲ. ಈ ಶಿಷ್ಯರ ಹೃದಯನು ಯೇಸು ಸ್ವಾಮಿ ಜೊತೆಗಿದ್ದಾಗ ಸರಿ ಇರ್ಲಿಲ್ಲ. ದೇಶ ಅಸೂಯೆ ತುಂಬಿಕೊಂಡಿತ್ತು. ಅದಕ್ಕೆ ಅವ್ರು ಹೇಳಿದ್ರು, ಯೇಸು ಸ್ವಾಮಿ ಹತ್ರ ಬಂದು ಕಂಪ್ಲೇಂಟ್ ಮಾಡಿದ್ರು, ಜೀಸಸ್ ಜೀಸಸ್ ಜೀಸಸ್, ನಿಮಗೆ ಗೊತ್ತಾ ಏನು? ನಿಮ್ಮ ಹೆಸರಲ್ಲಿ ಯಾವನೋ ಒಬ್ಬ ದೆವ್ವ ಬಿಡಿಸೋದು ನಾವು ನೋಡಿದ್ವಿ. ನೀವು ದೆವ್ವ ಬಿಡಿಸೋ ಅಥಾರಿಟಿ ಕೊಟ್ಟಿದ್ದು ಯಾರಿಗೆ? ನಮಗೆ ಅಲ್ವಾ? ನೀವು ನಮ್ಮ ಮೇಲೆ ಕೈ ಇಟ್ಟು ಅಭಿಷೇಕ ಕೊಟ್ಟು ನಮಗೆ ನೀವು ದೆವ್ವ ಬಿಡಿಸೋ ಅಧಿಕಾರ ಕೊಟ್ರಿ, ಕರೆಕ್ಟಾ? ನಾವು ದೆವ್ವ ಓಡಿಸಿ ಬಂದ್ವಿ, ನಿಮ್ಗೆ ರಿಪೋರ್ಟ್ ಮಾಡಿದ್ವಾ? ಆದ್ರೆ ಯಾರೋ ಒಬ್ಬ ನಮ್ ಗ್ರೂಪ್ ಅವನೇ ಅಲ್ಲ, ನಮ್ ಸಭೆಯವನೇ ಅಲ್ಲ, ನೀವು ಅವನ ಮೇಲೆ ಕೈ ಇಡ್ಲೇ ಇಲ್ಲ, ಅವನ್ನ ಅಪಾಯಿಂಟ್ ಮಾಡ್ಲೇ ಇಲ್ಲ, ದೆವ್ವ ಓಡಿಸ್ತಾನೆ. ಯೇಸು ನಾಮದಲ್ಲಿ ದೆವ್ವ ಹೋಗು ಅಂತ ಹೇಳ್ತಾನೆ, ದೆವ್ವ ಹೋಯ್ತು. ಯೇಸು ಏನ್ ಹೇಳಿದ್ರು? ಯೇಸು ಹೇಳಿದ್ರು, ಯಾರು ನನ್ನ ವಿರೋಧಿ ಅಲ್ವೋ ಅವ್ರು ನನ್ನ ಪರವಾದಿ. ನೀವು ಟೆನ್ಷನ್ ಮಾಡ್ಕೋಬೇಡಿ, ನೀ ಜಾಸ್ತಿ ಹೊಟ್ಟೆ ಕಿಚ್ಪಡಕ್ ಹೋಗ್ಬೇಡಿ. ಅವನ್ ದೆವ್ವ ಓಡಿಸಿದ್ ಯಾರ ಹೆಸರಲ್ಲಿ? ನಿಮ್ಮ ಹೆಸರಲ್ಲಿ ಏನು ಓಡಿಸಿಲ್ಲಲ್ಲ, ನನ್ನ ಹೆಸರಲ್ಲಿ ತಾನೇ ಓಡಿಸಿದ್ದು. ಓಡಿಸ್ಲಿ ಬಿಡಿ, ನಿಮ್ಗೇನ್ ನಷ್ಟ ಆಯ್ತು? ಇವತ್ತು ನಾನು ಕೇಳ್ತೀನಿ, ಯೇಸು ಕ್ರಿಸ್ತರ ಹೆಸರಲ್ಲಿ ಶುಭ ಸಂದೇಶ ಸಾರಿದ್ರೆ ನಿನಗ್ಯಾಕಪ್ಪ ಹೊಟ್ಟೆ ಉರಿ? ನಿನಗೇನು ನಷ್ಟ ಆಯ್ತು ಹೇಳು. ನಿನ್ನ ಮನೆತನದ ಹೆಸರು ಏನಾದ್ರು ಯಾರಾದ್ರೂ ಯೂಸ್ ಮಾಡಿದಾರಾ? ನಾನಂತಲ್ಲ, ಯಾರೇ ಆಗ್ಲಿ, ಶುಭ ಸಂದೇಶ, ನಿಜವಾಗ್ಲೂ ಸತ್ಯ ಶುಭ ಸಂದೇಶವನ್ನ ಯಾರಾದ್ರೂ ಸಾರ್ಲಿ, ನಿನಗೇನ್ ನಷ್ಟ ಆಯ್ತು? ಅಲ್ಲ, ಅವ್ರು ನಮ್ಮ ಸಭೆಯವರಲ್ಲ, ಅವ್ರು ನಮ್ಮ ಗ್ರೂಪ್ ಅವರಲ್ಲ, ಅವ್ರು ನಮ್ಮ ಮಿನಿಸ್ಟ್ರಿ ಅವರಲ್ಲ, ಅದಕ್ಕೆ ಅವ್ರು ನಿನ್ನ ಹೆಸರಲ್ಲಿ ಮಾಡಿಲ್ವಲ್ಲಪ್ಪ. ಅವ್ರು ಮಾಡಿದ್ದು ಯೇಸು ಕ್ರಿಸ್ತರ ಹೆಸರಿನಲ್ಲಿ, ರಕ್ಷಕನಾದ ಯೇಸುವಿನ ನಾಮದಲ್ಲಿ. ಅವರು ಶುಭ ಸಂದೇಶ ಸಾರ್ತಾ ಇರೋದು ಯೇಸು ನಾಮದಲ್ಲಿ, ಅವ್ರು ಸಾರ್ತಾ ಇರೋದು ಯೇಸುವಿನ ವಾಕ್ಯಗಳು. ಅದರಿಂದ ನಿನಗೇನ್ ನಷ್ಟ ಆಯ್ತು ಹೇಳು? ನಿನಗೇನಾದ್ರೂ ಸ್ವರ್ಗ ನಷ್ಟ ಆಯ್ತಾ? ನಿನಗಾಗಿರೋದು ಹೊಟ್ಟೆ ಉರಿ. ನಾನು ಹೇಳ್ತೀನಿ ಕೇಳು, ನೀನು ಒಳಗಡೆ ಉರಿ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ.
ನಿನ್ನ ಯೋಗ್ಯತೆಗೆ ನಿನಗದು ಮಾಡ್ಲಿಕ್ಕೆ ಆಗದೆ ಇರೋದನ್ನ ಯಾರೋ ಒಬ್ಬ ಮಾಡ್ತಾ ಇದ್ದಾನೆ, ನಿನಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಷ್ಟೇನೆ. ನಿನಗೂ ಮಹಿಮೆ ಬೇಕು, ನಿನಗೂ ಜನರು ಕೈ ತಟ್ಟಬೇಕು, ಮಹಿಮೆ ಬೇಕು. ಈಗ ಅವನಿಗೆ ಕೈ ತಟ್ತಾ ಇದ್ದಾರೆ, ನಿನಗೆ ಸಿಗ್ತಾ ಇಲ್ಲ. ಅದಕ್ಕೆ ತಾನೇ ಚಾಡಿ ಕೂರಿಸ್ತಾ ಇದೀಯ ಅವ್ರ ಮೇಲೆ ಇವ್ರ ಮೇಲೆಲ್ಲ. ನಾಚಿಕೆ ಆಗ್ಬೇಕು, ಮಾನಸಾಂತರ ಪಡು. ಪೇತ್ರ ಅವತ್ತು ಹೇಳಿದ್ರು, ನಿನ್ನ ಹೃದಯ ದೇವರ ದೃಷ್ಟಿಯಲ್ಲಿ ಸರಿ ಇಲ್ಲ, ದ್ವೇಷ ಅಸೂಯೆ ತುಂಬಿಸ್ಕೊಂಡಿದೀಯ, ನೀನು ಪಶ್ಚಾತ್ತಾಪ ಪಡು, ದೇವ್ರ ಕಡೆಗೆ ತಿರುಗು, ದೇವ್ರು ನಿನ್ನನ್ನ ಕ್ಷಮಿಸ್ಬೋದು. ಮನುಷ್ಯನಿಗೆ ಕ್ಷಮಿಸಕ್ಕಾಗಲ್ಲ. ನಿಂದು ಈಗ ತುಂಬಾ ಡೇಂಜರಸ್ ಪಾಪ ನಿನ್ನ ಒಳಗಡೆ ಇಟ್ಕೊಂಡಿದೀಯ. ಯಾರು ಕ್ಷಮಿಸ್ಬೋದು? ದೇವ್ರು ಕ್ಷಮಿಸಿದ್ರು ಕ್ಷಮಿಸ್ಬೋದು. ದೇವ್ರ ಕಡೆಗೆ ತಿರುಗು. ಸುಮ್ಮನೆ ಪ್ರಾರ್ಥನೆ 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 ಅಂತ ಓಡಬೇಡ. ಸುಮ್ಮನೆ ಮೈಕ್ ಇಟ್ಕೊಂಡು ನಾಟಕ ಮಾಡಬೇಡ. ಹೃದಯ ಸರಿಯಾಗಿ ಇಟ್ಕೊಳ್ಳೋದನ್ನ ಕಲಿ ಅಂತ ದೇವ್ರು ನನಗೆ ಹೇಳ್ತಾ ಇದ್ದಾರೆ. ಅಸಹ್ಯವಾಗಿದೆ, ಸುಮ್ಮನೆ ಲೈಕ್ ಮಾಡು ಅಂತ ಹೇಳಬೇಡ. ನನಗೆ ಲೈಕ್ ಆಗ್ಬೇಕಲ್ವಾ? ನಾನು ಹೇಟ್ ಮಾಡುವಂಥದ್ದು 6-7 ವಿಷಯಗಳಿದೆ. ನನಗೆ ಅಸಹ್ಯಕರವಾದ 6-7 ವಿಷಯಗಳು ನಿನ್ನಲ್ಲಿ ನಾನು ಕಂಡಿದ್ದೀನಿ. ಹೌ ಕೆನ್ ಐ ಲೈಕ್ ಯು, ಗಿವ್ ಲೈಕ್ ಟು ಯು? ನೀನ್ ಜಸ್ಟ್ ಪ್ರಬೋಧನೆ ಮಾಡಿದೆ ಅಂತ ಹೇಳ್ಬಿಟ್ಟು ಲೈಕ್ ಕೊಡ್ಲಿಕ್ಕಾಗತ್ತಾ? ದೇವ ಓಡಿಸ್ತೆ ಅಂತ ಹೇಳ್ಬಿಟ್ಟು ಲೈಕ್ ಕೊಡ್ಲಿಕ್ಕಾಗತ್ತಾ? ನಿನಗೆ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಲೈಕ್ ಕೊಡ್ಲಿಕ್ಕಾಗತ್ತಾ? ಅವ್ರಿಗೆ ಯಾರಿಗೂ ನಿನ್ನ ಹೃದಯ ಕಾಣೋದಿಲ್ಲ. ಕೊಟ್ಟರು ಲೈಕ್ಸ್ನ, ಆದ್ರೆ ನನಗೆ ಕಾಣ್ತಾ ಇದೆ ನಿನ್ನ ಹೃದಯ. ಮಿಸ್ಟರ್ ಶಿಜು ಥಾಮಸ್, ನಿನ್ನ ಹೃದಯ ನನಗೆ ಕಾಣ್ತಾ ಇದೆ. ಐ ಕಾಂಟ್ ಗಿವ್ ಲೈಕ್ ಟು ಯು. ಈ ಲಿಸ್ಟೇ ಇದೆ. ಅಹಂಕಾರ ದೃಷ್ಟಿ, ಕಪಟವಾಡುವ ನಾವ್ ಹೇಳ್ಬೋದು, ನಾವು ಕಪಟನೇ ಹೇಳಲಿಲ್ಲ ಅಂತ. ನಾವು ಯಾವತ್ತು ಕಪಟನೇ ಹೇಳಲಿಲ್ಲ ಅಂತ. ಇದ್ದಿದ್ದನ್ನ ಇದ್ದಿದ್ದಾಗೆ ಹೇಳ್ದೇನೆ ಅದನ್ನ ಮ್ಯಾನಿಪುಲೇಟ್ ಮಾಡಿ ಹೇಳೋದೇ ಕಪಟತನ. ಜನರಿಗೆ ಇಷ್ಟ ಆಗುವಾಗ ನೀನ್ ದೇವರ ವಾಕ್ಯ ಹೇಳ್ತೀಯಲ್ವ, ಅದೇ ಕಪಟತನ. ಜನರಿಗೆ ಇಷ್ಟ ಆಗ್ಬೇಕು, ಇಷ್ಟ ಆಗೋ ತರ ಬೋಧಿಸ್ತೀಯಲ್ವಾ, ಅದೇ ಕಪಟತನ. ಇದೇ ನಾಲ್ಗಿಂದ ತಾನೇ ನೀನು ಹೇಳ್ದೆ. ಇಷ್ಟೆಲ್ಲ ಲೈಕ್ಸ್ ಹೆಂಗ್ ತಗೊಂಡೆ? ಮತ್ ನೀನು ಹೇಗ್ ತಗೊಂಡೆ? ಕಪಟತನದಿಂದ ತಾನೇ ತಗೊಂಡೆ. ನಿನ್ ಸತ್ಯ ಹೇಳಿದ್ರೆ ನಿನ್ನನ್ನು ಯಾರಾದ್ರೂ ಲೈಕ್ ಮಾಡ್ತಾ ಇದ್ರಾ? ಒದ್ದು ಓಡಿಸ್ತಾ ಇದ್ರು ತಾನೆ, ಇಟ್ಕೊಳ್ತಾ ಇದ್ರಾ? ನಿನ್ನನ್ನ ಇರಿಸ್ಕೊಳ್ಳಿಕ್ಕೋಸ್ಕರ ಬಕೆಟ್ ವ್ಯವಹಾರ ಮಾಡ್ಲಿಲ್ವಾ? ಬಕೆಟ್ ಹಿಡಿಯೋದು ಅಂತಾರಲ್ಲ, ಬಕೆಟ್ ಹಿಡ್ಕೊಂಡು ನೀನ್ ಕುತ್ಕೊಂಡಿಲ್ವಾ? ಕಪಟತನದ ನಾಲಿಗೆ ಉಪಯೋಗಿಸಿಲ್ವಾ? ನಿನ್ನ ಸೀಟನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಇನ್ನೊಬ್ಬನ ಮೇಲೆ ಗೂಬೆ ಕೂರಿಸಿಲ್ವಾ? ಕಪಟವಾಡುವ ನಾಲಿಗೆ ನಿನಗಿಲ್ವಾ? ನೀನು ಸ್ಟೇಜ್ ಮೇಲೆ ಬರೋಕ್ಕೋಸ್ಕರ ಸ್ಟೇಜ್ ಮೇಲೆ ಇರೋನೊಬ್ಬನ್ನ ತಪ್ಪು ಕಂಡಿಡಿದು ಅವನ ಮೇಲೆ ಏನೆಲ್ಲ ತಪ್ಪಿದೆ ಅಂತ ಆರೋಪಿಸಿಲ್ವಾ? ನೀನು ಮೇಲೆ ಬರೋಕ್ಕೋಸ್ಕರ ಮೇಲಿದ್ದವನೊಬ್ಬ ಇಳಿಯುವಂತೆ ನೀನು ಸುಳ್ಳು ಹೇಳಲಿಲ್ವಾ? ಕಪಟದ ನಾಲಿಗೆ ಇಲ್ವಾ ನಿನಗೆ? ಇದೆ. ಮತ್ತೆ ಯಾವ ಧೈರ್ಯದಲ್ಲಿ ನೀನು ನನ್ನ ಹತ್ರ ಲೈಕ್ ಇಟ್, ಶೇರ್ ಇಟ್, ಸಬ್ಸ್ಕ್ರೈಬ್ ಇಟ್ ಅಂತ ಹೇಳ್ತಿದ್ಯಾ? ಆಮೇಲೆ ನಿರಪರಾಧಿಯನ್ನು ಕೊಲೆ ಮಾಡುವ ನಿರಪರಾಧಿಯನ್ನು ಕೊಲೆ ಮಾಡುವ ಕೈಗಳು. ಎಷ್ಟೋ ಜನ ಇವತ್ತು ಗರ್ಭಪಾತ ಮಾಡ್ತಾರೆ. ಅಬಾರ್ಷನ್. ಹುಟ್ಟು ಕ್ರೈಸ್ತರೇ, ಕಥೋಲಿಕರೇ, ಯಾರಿಗೂ ಗೊತ್ತಾಗೋದಿಲ್ಲ. ಎಷ್ಟು ಅಬಾರ್ಷನ್ ಮಾಡಿಸಿದ ವ್ಯಕ್ತಿಗಳು ಚರ್ಚಲ್ಲಿ ಮಾತ್ರ, ಪ್ಯಾರಿಶ್ ಕೌನ್ಸಿಲಲ್ಲಿ ದೊಡ್ಡ ಮೆಂಬರ್ ಆಗಿರ್ತಾರೆ, ಅಥವಾ ಪ್ರೇಯರ್ ಗ್ರೂಪಲ್ಲಿ ಲೀಡರ್ ಆಗಿರ್ತಾರೆ, ಚರ್ಚಲ್ಲಿ ಪ್ರಧಾನ ಆಸನಗಳಲ್ಲೇ ಕೂತ್ಕೊಂಡಿರ್ತಾರೆ ಕೆಲವರೆಲ್ಲ. ಆದ್ರೆ ಎಷ್ಟೋ ನಿರಪರಾಧಿ ಮಕ್ಕಳನ್ನ ಹತ್ಯೆ ಮಾಡಿಲ್ಲ ನೀನು. ಮಾತ್ರವಲ್ಲ, ಹತ್ಯೆಗೆ ಜೊತೆಗೆ ನಿಂತ್ಕೊಂಡಿಲ್ಲ, ಸಹಕಾರ ಮಾಡಿಲ್ಲ, ಸಪೋರ್ಟ್ ಮಾಡಿಲ್ಲ. ಒಂದು ಆ ರೀತಿ ಹತ್ಯೆ, ಇನ್ನೊಂದು ನಿರಪರಾಧಿಯನ್ನು ಬೇರೆ ರೀತಿ ಕೊಲೆ ಮಾಡಿದ್ದು, ಅದಲ್ಲದೇನೆ ಮಾತಲ್ಲಿ ಚುಚ್ಚಿ 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 ಸಾಯಿಸಿದ್ದು. ಸಹೋದರನ ಮೇಲೆ ದ್ವೇಷ ಇಟ್ಟುಕೊಳ್ಳುವವನು ದೇವರ ದೃಷ್ಟಿಯಲ್ಲಿ ಕೊಲೆಗಾರ ಅಂತ ವಾಕ್ಯ ಹೇಳುತ್ತೆ. ಈ ರೀತಿ ಎಷ್ಟೋ ರೀತಿ ನಿರಪರಾಧಿ ಸಹೋದರ ಸಹೋದರಿಯರ ಮೇಲೆ ದ್ವೇಷ ಇಟ್ಕೊಂಡು ಹಲ್ಲೇಲೂಯಾ ಅಂತ ನೀನು ಹೇಳಲಿಲ್ಲ ಶಿಜು. ಹೌ ಕ್ಯಾನ್ ಐ ಗಿವ್ ಲೈಕ್ ಟು ಯು? ಹೌ ಕ್ಯಾನ್ ಐ ಸಬ್ಸ್ಕ್ರೈಬ್ ಟು ಯುವರ್ ಚಾನಲ್? ಯು ಫೂಲಿಶ್ ಫೆಲೋ, ಇಟ್ ಇಸ್ ಅನ್ ಅಬಾಮಿನೇಷನ್ ಟು ಮೀ, ಐ ಹೇಟ್ ದಟ್ ಚಾನಲ್ ಅಂತ ದೇವರು ನನಗೆ ಹೇಳ್ತಾರೆ. ನೀನು ನನಗೆ ಕೇಳ್ತಾ ಇದೀಯಾ ಸಬ್ಸ್ಕ್ರೈಬ್ ಆಗು ಅಂತ? ಆಮೇಲೆ ದೊಡ್ಡಕ್ಕೆ ಪ್ರಾರ್ಥನೆ ಮಾಡ್ತೇವೆ ಮೈಕ್ ಹಿಡ್ಕೊಂಡು, ಎಲ್ಲರಿಗೂ ಕ್ಷಮಿಸುವ ಹೃದಯ ಕೊಡಿ ಸ್ವಾಮಿ, ಎಲ್ಲರನ್ನೂ ಕ್ಷಮಿಸಿ ಅಪ್ಪ ಅಂತ ಹೇಳ್ತೀಯ. ನೀನ್ ಕ್ಷಮಿಸಿದ್ಯಾ? ನಿನಗೆ ದ್ವೇಷ ಇಲ್ವಾ? ಸಹೋದರನ ಮೇಲೆ ದ್ವೇಷ ಇಟ್ಕೊಳ್ಳೋನು ಯಾರು? ಕೊಲೆಗಾರ.
ನೀನು ಕೊಲೆ ಮಾಡಿ ಬಂದ್ಬಿಟ್ಟು ಕಮ್ಯುನಿಯನ್ ತಗೊಂಡಿಲ್ವಾ? ಲೆಕ್ಕ ಹೇಳ ಎಷ್ಟು ಕೊಲೆ ಮಾಡಿದ್ಯಾ ಅಂತ. ಯಾವುದೋ ಪಾಪ ಎಲ್ಲೋ ಒಂದು ಕೊಲೆ ಮಾಡಿದವ್ರು ಜೈಲಲ್ಲಿ ಇದ್ದಾರೆ. ನೀನು ಮೈಕ್ ಇಟ್ಕೊಂಡು ಯೂಟ್ಯೂಬಲ್ಲಿ ಇದೆಯಾ, ಸೋಷಿಯಲ್ ಮೀಡಿಯಾದಲ್ಲಿ ಇದೆಯಾ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ನನ್ನ ದೃಷ್ಟಿಯಿಂದ ನಿನಗೆ ತಪ್ಪಿಸ್ಕೊಳ್ಳಿಕ್ಕೆ ಆಗ್ಬೋದು ಅಂತ ತಿಳ್ಕೊಂಡಿದ್ದೀಯಾ? ಆಗೋದಿಲ್ಲ. ನಾಟಕ ಮಾಡಬೇಡ ಅಂತ ದೇವರು ನನಗೆ ಹೇಳ್ತಾರೆ. ವಾಕ್ಯ ಇದೆಯಾ? ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರ. 1 John 3:15 ಇದೆ, ಬೇಕಾದ್ರೆ ಓದ್ಬೋದು. ಯೋಹಾನನು ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನೇ ಹೌದು. ತನ್ನ ಸಹೋದರನನ್ನ, ಸಹೋದರಿಯನ್ನ, ಅವ್ರು ಯಾರೇ ಆಗಿರ್ಲಿ, ಇನ್ನೊಬ್ಬರನ್ನ ದ್ವೇಷ ಮಾಡುವವನು ದೇವರ ದೃಷ್ಟಿಯಲ್ಲಿ ಏನಾಗಿರ್ತಾನೆ? ಕೊಲೆಗಾರ. ಕೊಲೆ ಮಾಡಿ ಬಂದ್ಬಿಟ್ಟು ಮೈಕ್ ಇಟ್ಕೊಂಡು ಕರ್ತರು ನಿಮ್ಮನ್ನು ಪ್ರೀತಿಸ್ತಾರೆ, ಯೇಸು ಒಳ್ಳೆಯ ದೇವರು, ಹಾಗೆ ಹೀಗೆ ಅಂತ ಬೋಧನೆ ಮಾಡ್ತೀಯಲ್ಲ. ಎಲ್ಲೋ ಶಿಜು ಥಾಮಸ್, ನಿನಗೆ ನಾಚಿಕೆ ಆಗಲ್ವ ಅಂತ ದೇವ್ರು ಕೇಳ್ತಾರೆ ನನ್ನನ್ನು ನೋಡಿ. ನಿನ್ಗೆ ಯಾವ ಮುಖ ಇಟ್ಕೊಂಡು ನನ್ನ ಹತ್ರ ಕೇಳ್ತಾ ಇದೆಯಾ? ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಅಂತ. ಜನರನ್ನ ಏಮರ್ಸ್ದಂಗೆ ನನ್ನನ್ನು ಏಮರ್ಸ್ಬೋದು ಅಂತ ತಿಳ್ಕೊಂಡಿದ್ಯಾ ಅಂತ ದೇವ್ರು ಕೇಳ್ತಾರೆ. ಭಯ ಆಗತ್ತೆ ಹೇಳ್ಬೇಕಾದ್ರೆ, ಭಯ ಪಟ್ಕೊಂಡು ಹೇಳ್ತಾ ಇದ್ದೀನಿ ಈಗ. ನೆಕ್ಸ್ಟ್, ಯಾವ ಕೊಲೆಗಾರನಲ್ಲೂ ನಿತ್ಯ ಜೀವ ಇರದೆಂದು ನೀವು ದೊಡ್ಡ ನಿತ್ಯ ಜೀವದ ಪ್ರಸಂಗ ಮಾಡ್ತೀಯಲ್ಲ ಅಲ್ಲಿ ಶಿಜು. ನಿತ್ಯ ಜೀವದ ಪ್ರಸಂಗ ಮಾಡ್ತೀಯ. ನಾನು ಹೇಳ್ತೀನಿ ಕೇಳು, ಯಾವ ಕೊಲೆಗಾರನಲ್ಲೂ ನಿತ್ಯ ಜೀವ ಇಲ್ಲ. ನೀನು ನಿತ್ಯ ಜೀವದ ಬಗ್ಗೆ ಪ್ರಸಂಗ ಮಾಡ್ಬೋದು. ಚರ್ಚಿನ ಗಂಟೆ ಶಬ್ದ ಮಾಡಿ ಒಳಗಡೆ ಬರುತ್ತೆ ಜನನ್ನ. ಆ ಗಂಟೆ ಯಾವತ್ತೂ ಒಳಗಡೆ ಬರೋದಿಲ್ಲ. ಆ ಥರ ನೀನು ಮೈಕ್ ಇಟ್ಕೊಂಡು ತುಂಬಾ ಜನ ನೀನು ಬೋಧನೆ ಮಾಡೋದ್ರಿಂದ ದೇವ್ರ ಕಡೆಗೆ ಬರ್ಬೋದು, ಆದ್ರೆ ನೀನ್ ಬರ್ಬೇಕಲ್ಲ. ಯಾವ ಕೊಲೆಗಾರನಲ್ಲೂ ನಿತ್ಯ ಜೀವ ಇಲ್ಲ. ಹ್ಯಾವ್ ಎ ರೈಟ್ ಹಾರ್ಟ್ ಬಿಫೋರ್ ಮೀ. ನನ್ನನ್ನು ಪ್ರೀತಿ ಮಾಡ್ಬೇಕಾ? ಒಳ್ಳೆ ಹೃದಯ ಬೇಕು. ನಿನ್ನ ಒಳ್ಳೆ ಬೋಧನೆ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಅದೇನಿದ್ರು ಜನರ ಹತ್ರ ನಡೆಯುತ್ತಷ್ಟೇ. ಒಳ್ಳೆ ಬೋಧನೆ, ಕೆಟ್ಟ ಬೋಧನೆ. ನಾನು ನೋಡೋದು ಹೃದಯ. ನಾನು ನೋಡುವಾಗ ಕಾಣಿಸ್ತಾ ಇರೋದು ಅಸಹ್ಯಕರವಾದ 6-7 ಸಂಗತಿಗಳು ನಿನ್ನ ಒಳಗಡೆ ಕಾಣಿಸ್ತಾ ಇದೆ. ಮಿಸ್ಟರ್ ಶಿಜು ಥಾಮಸ್, ಟೇಕ್ ಕೇರ್ ಆಫ್ ಯುವರ್ ಹಾರ್ಟ್. ಡೀಲ್ ವಿತ್ ಇಟ್ ಫಸ್ಟ್. ಅದ್ರ ಜೊತೆಗೆ ಫಸ್ಟ್ ಡೀಲ್ ಮಾಡೋದನ್ನ ಸರಿ ಮಾಡು. ಐ ವಿಲ್ ಹೆಲ್ಪ್ ಯು. ನಾನು ನಿನ್ಗೆ ಸಹಾಯ ಮಾಡ್ತೀನಿ. ನೀನು ಅದನ್ನು ಸರಿ ಮಾಡದೆ ಬರಬೇಡ ಮುಂದೆ. ನೆಕ್ಸ್ಟ್, ಅಹಂಕಾರ ದೃಷ್ಟಿ, ಕಪಟವಾಡುವ ನಾಲಿಗೆ 2 ಆಯ್ತು. 3ನೇದು, ನಿರಪರಾಧಿಯನ್ನು ಕೊಲೆ ಮಾಡುವ ಕೈ. 4ನೇದು, ಏನಾಲೋಚಿಸುವ. ನಾವೇನು ದುರಾಲೋಚನೆ ಮಾಡೋದಿಲ್ಲ ಜೀವಮಾನದಲ್ಲಿ. ನಾವು ಮಾಡೋ ಆಲೋಚನೆ ಎಲ್ಲ ಬೆಳಗಿಂದ ಸಂಜೆ ತನಕ ಎಲ್ಲ ಒಳ್ಳೆ ಆಲೋಚನೆ. ಯಾವುದು ದುರಾಲೋಚನೆ? ದುರಾಲೋಚನೆ ಅಂದ್ರೆ ಬೇರೆಯವ್ರನ್ನ ಹೇಗೆ ಹಾಳು ಮಾಡೋದು ಮಾತ್ರ ದುರಾಲೋಚನೆ ಅಲ್ಲ, ಅದು ಎಕ್ಸ್ಟ್ರೀಮ್ ಆಯ್ತು. ದುರಾಲೋಚನೆ ಯಾವ್ದು ಗೊತ್ತಾ? ದೇವರ ಆಲೋಚನೆಗೆ ವಿರುದ್ಧವಾಗಿ ನೀನ್ ಏನೆಲ್ಲ ಆಲೋಚನೆ ಮಾಡ್ತೀಯೋ ಅದೆಲ್ಲ ದುರಾಲೋಚನೆನೇ. ನಿನ್ನ ಲೆಕ್ಕದಲ್ಲಿ ಒಳ್ಳೆ ಆಲೋಚನೆ ಇರ್ಬೋದು. ಎವ್ರಿಥಿಂಗ್ ಯು ಆರ್ ಥಿಂಕಿಂಗ್ not according to the word of God, not according to the will of God, ಅದೇ ದುರಾಲೋಚನೆ. ನೀನು ಆಲೋಚನೆ ಮಾಡೋದೆಲ್ಲದೂ ಕೂಡ ದೇವರ ಆಲೋಚನೆಗೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ರೆ ಅದೇ ದುರಾಲೋಚನೆ. ಅದ್ರ ರಿಸಲ್ಟೇ ಬೇರೆಯವ್ರ ಮೇಲೂ ಗೂಬೆ ಕೂರಿಸೋದು. ಅಶುದ್ಧವಾದ ಆಲೋಚನೆಗಳು ಮನಸ್ಸಲ್ಲಿ, ಕೋಪದ ಆಲೋಚನೆ, ಬೇರೆಯವ್ರು ಹಾಳಾಗಬೇಕು ಅನ್ನೋ ಆಲೋಚನೆ. ಕೆಲವು ಟೈಮ್ ನಮಗೆ ಇವ್ರನ್ನ ಕಂಡ್ರೆ ಆಗೋದೇ ಇಲ್ಲ, ಇವ್ರು ಹಾಳಾಗಬೇಕು ಅಂತ ಮನಸ್ಸಲ್ಲಿ ಆಲೋಚನೆ ಇರುತ್ತೆ. ಎದುರುಗಡೆ ಕಂಡ್ರೆ, ಪ್ರೈಸ್ ಲಾರ್ಡ್ ಬ್ರದರ್, ಊಟ ಆಯ್ತಾ, ಚೆನ್ನಾಗಿದ್ದೀರಾ, ಹೇಗೆ ನಡೀತಾ ಇದೆ ಸೇವೆ ಎಲ್ಲ, ತುಂಬ ಚೆನ್ನಾಗಿ ನಡೀತಾ ಇದೆಯಲ್ವಾ, ನಾನು ನೋಡ್ತಾ ಇದ್ದೀನಿ, ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ನಿಮ್ಮ ಚಾನಲ್ಗೆ, ನಾನು ಲೈಕ್ ಕೊಡ್ತಾ ಇರ್ತೀನಿ ಅವಾಗ ಅವಾಗ ಅಂತ. ಆದರೆ ಒಳಗಡೆ ಏನಿರುತ್ತೆ? ಯಾವಾಗ ಇವನು ಪಲ್ಟಿ ಹೊಡಿತಾನೋ, ಆದರೆ ಇವನ್ ಮುಗೀತು, ಇಷ್ಟೇ. ಇನ್ನು ಸದ್ಯದಲ್ಲೇ ನೋಡಿ ಇವನ್ನ ಓಡಿಸ್ತಾರೆ. ಸದ್ಯದಲ್ಲೇ ನೋಡಿ ಇವನ್ ಪಲ್ಟಿ ಹೊಡಿತಾನೆ. ಸಿಕ್ಕಿದ್ರೆ, ಎದುರುಗಡೆ ಸಿಕ್ಕಿದ್ರೆ, ಪ್ರೈಸ್ ಲಾರ್ಡ್ ಬ್ರದರ್,
ನಿಮ್ಮಂಥವ್ರು ಬೇಕು ಬ್ರದರ್. ನೀವು ಮಾಡ್ತಾ ಇದ್ದೀರಲ್ಲ ಅದೇ ಕರೆಕ್ಟ್. ಹಿಂದಿಂದ ಮಾತಾಡೋದು, ಹಿಂದಿಂದ ಸದ್ಯದಲ್ಲೇ ಬರುತ್ತೆ ಇವರಿಗೆ, ಮುಗೀತು, ಇಷ್ಟರಲ್ಲೇ ಹೋಗ್ಬಿಡ್ತಾರೆ. ಆಮೇಲೆ ಮೈಕ್ ಹಿಡ್ಕೊಂಡು ದೊಡ್ಡ ಪ್ರಸಂಗ, ಯೇಸುವಿನ ಪ್ರೀತಿಯ ಬಗ್ಗೆ, ದೇವರ ಕರುಣೆಯ ಬಗ್ಗೆ, ಕ್ಷಮೆಯ ಬಗ್ಗೆ, ಶುದ್ಧ ಹೃದಯದ ಬಗ್ಗೆ, ನಿಷ್ಕಪಟವಾದ ಹೃದಯದ ಬಗ್ಗೆ. ಆಗ ದೇವರು ಹೇಳ್ತಾರೆ, ಎಲ್ಲೋ ಶಿಶು ಥಾಮಸ್, ಸುಣ್ಣ ಬಳಿದ ಸಮಾಧಿಯೇ, ಕಪಟ ಧರ್ಮಶಾಸ್ತ್ರಿಯೇ, ನಿನಗೆ ಧಿಕ್ಕಾರ ಅಂತ ನನ್ನ ನೋಡಿ ಹೇಳ್ತಾರೆ. ಅದರಿಂದ ಆ ರೀತಿ ದೇವರ ಮುಂದೆ ನಾಟಕ ಮಾಡದೆ ರಿಪೆಂಟ್ ಆಗೋದಾದ್ರೆ ಖಂಡಿತವಾಗಲೂ ದೇವರು ನನ್ನನ್ನು ಲೀಡ್ ಮಾಡ್ತಾರೆ. ನನ್ನ ಮಲಗುವಾಗಲೂ ಆ ದೇವರ ಸಂರಕ್ಷಣೆ, ಎಚ್ಚರವಾಗುವಾಗಲೂ ಅವ್ರು ಮಾತಾಡ್ತಾರೆ. ಲೈಫ್ ಈಸ್ ವೆರಿ ಈಸಿಯಾಗಿ ಬದುಕ್ಬೋದು, ನೆಮ್ಮದಿಯಾಗಿ ಬದುಕ್ಬೋದು. ಕೆಲವು ಹೇಳ್ತಾರೆ ಭಾರ, ಟೆನ್ಷನ್. ಯಾಕೆ ಭಾರ ಹೊತ್ಕೊಂಡಿದ್ಯಪ್ಪ? ಹಾರ್ಟ್ ಸರಿ ಮಾಡ್ಕೋ, ಭಾರ ಹೋಗುತ್ತೆ. ಡೈಲಿ ಪ್ರಾರ್ಥನೆ ಮಾಡ್ತೀವಿ, ಭಾರ ಇಳಿತಾ ಇಲ್ಲ. ಯಾರು ಹೇಳಿದ್ದು ಪ್ರಾರ್ಥನೆ ಮಾಡಿದ್ರೆ ಇಳಿಯುತ್ತೆ ಅಂತ? ಇನ್ನೂ ಏರುತ್ತೆ. ಇದು ಸರಿ ಮಾಡ್ಕೋ, ಎಲ್ಲ ಇಳಿಯುತ್ತೆ. ಸರಿ ಮಾಡ್ಕೊಂಡ್ರೆ ಸಾಕು. ಹೇಗೆ ಸರಿ ಮಾಡ್ಕೊಳ್ಳೋದು? ಕುತ್ಕೋ ದೇವರ ವಾಕ್ಯದ ಮುಂದೆ, ಬೇರೆ ಏನು ಮಾಡಬೇಡ. ಕುತ್ಕೋ, ವಾಕ್ಯ ಕೇಳು. ಆ ವಾಕ್ಯ ಸವರುತ್ತೆ, ಎಲ್ಲ ಸವರಿ 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 ನಿನ್ನನ್ನು ನೀಟಾಗಿ ಮಾಡುತ್ತೆ. ಬೇರೆ ಏನು ಮಾಡಬೇಡ. ವಾಕ್ಯಕ್ಕೆ ಮಾತ್ರನೇ ಶಕ್ತಿ ಇದೆ, ಸತ್ಯದ ಅರಿವಿಗೆ ಶಕ್ತಿ ಇದೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ, ಕೇಡು ಮಾಡುವವನಿಗೆ ಬೆಳಕೆಂದರೆ ಆಗದು. ಅವನು ಬೆಳಕಿನ ಹತ್ರ ಬರೋದೇ ಇಲ್ಲ, ಯಾಕೆಂದ್ರೆ ಅವನ್ನ ಎಕ್ಸ್ಪೋಸ್ ಮಾಡಿಬಿಡುತ್ತದು. ಅದಕ್ಕೆ ಅವನಿಗೆ ಇಷ್ಟ, ನಾನು ಹೀಗೆ ಇರ್ತೀನಿ, ಭಾನುವಾರ ಚರ್ಚೆಗೆ ಹೋಗ್ತೀನಿ. ಅಲ್ಲಿ ನಿನಗೆ ಒಳಗಡೆ ಬೆಳಕು ಬರೋ ವಾಕ್ಯ ಸಿಗ್ಬೇಕಲ್ಲ, ಸತ್ಯದಾರಿ ಒಳಗಡೆ ಬರ್ಬೇಕಲ್ಲ. ಅಲ್ಲಿ ಯಾರು ಖಂಡಿಸ್ತಾರೆ ನಿಮ್ಮನ್ನ? ಯಾರು ಖಂಡಿಸೋದಿಲ್ಲ ಅಲ್ವಾ? ಸೊ ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಹೃದಯವನ್ನು ನಾವು ಪರೀಕ್ಷೆ ಮಾಡಿ ನೋಡ್ಕೊಳ್ಳೋಣ. ದೇವರ ಮುಂದೆ, ಮನುಷ್ಯರ ಮುಂದೆ ಅಲ್ಲ, ದೇವರ ವಾಕ್ಯದ ಮುಂದೆ, ದೇವರ ವಾಕ್ಯ ಎಂಬ ಕನ್ನಡಿ ಮುಂದೆ ನಮ್ಮ ಹೃದಯವನ್ನು ನಾವು ಇಟ್ಕೊಂಡು ಪರೀಕ್ಷೆ ಮಾಡಿ ನೋಡ್ಕೊಳ್ಳೋಣ ಹೇಗಿದೆ ಅಂತ. ಯಾಕೆಂದ್ರೆ ದೇವರು ನಮಗೆ ತುಂಬ ಒಳ್ಳೆ ಜೀವನ ಕೊಟ್ಟಿದ್ದಾರೆ. ನಾವು ಯಾಕೆ ಬದುಕ್ತಾ ಇಲ್ಲ? ಯಾಕೆ ಒದ್ದಾಡ್ತಾ ಇದೀವಿ ಇಷ್ಟೊಂದು? ಹೃದಯ ಸರಿ ಇಲ್ಲ ಅಷ್ಟೇನೆ. ಇದೊಂದು ಸರಿ ಮಾಡ್ಕೊಬಿಟ್ರೆ ನಮಗೆ ದೇವ್ರನ್ನ ಪ್ರೀತಿ ಮಾಡ್ಬೋದು. ದೇವ್ರನ್ನ ಪ್ರೀತಿ ಮಾಡಲಿಕ್ಕೆ ನಮಗೆ ಬೈಬಲ್ ಬೇಡ, ಮೈಕ್ ಬೇಡ, ಸ್ಟೇಜ್ ಬೇಡ, ಹಲ್ಲೆಲೂಯಾ ಗೊತ್ತಿರಬೇಕು ಅಂತ ಇಲ್ಲ, ಪ್ರಾರ್ಥನೆ ಬೇಡ, ಹಾಡು ಗೊತ್ತಿರಬೇಕು ಅಂತ ಇಲ್ಲ, ವಾಕ್ಯಗಳು ಗೊತ್ತಿರಬೇಕು ಅಂತಾನೇ ಇಲ್ಲ. ದೇವ್ರನ್ನ ಪ್ರೀತಿ ಮಾಡ್ಲಿಕ್ಕೆ ಒಳ್ಳೆ ಹೃದಯ ಇದ್ರೆ ಸಾಕು. ಇದನ್ನು ಮಾತ್ರ ಗಬ್ಬೆಬ್ಸ್ಕೊಂಡು ಒಳ್ಳೆ ಹಾಡು ಕಲ್ತ್ಕೊಂಡು, ಒಳ್ಳೆ ಬೋಧನೆ ಕಲ್ತ್ಕೊಂಡು, ಕೊಟೇಶನ್ ಕಲ್ತ್ಕೊಂಡು, ಒಳ್ಳೆ ಪಾಯಿಂಟ್ಸ್ ಎಲ್ಲ ಹಾಕೊಂಡು ಬಂದು, ಒಳ್ಳೆ ರಾಗ ಭಾವ ಎಲ್ಲ ಎತ್ಕೊಂಡು ಜನರನ್ನ ಏಮರ್ಸ್ಬೋದು. ಯಾಕಂದ್ರೆ ಅವ್ರು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ, ಅವ್ರನ್ನ ಏಮರ್ಸೋದು ಸುಲಭ. ಆದರೆ ಪರಿಶುದ್ಧನಾದ, ಒಳ್ಳೆಯವನಾದ, ಪ್ರೀತಿ ಸ್ವರೂಪನಾದ, ಕರುಣಾಮಯನಾದ, ನೀತಿವಂತನಾದ ದೇವರನ್ನ, ಯೇಸುವನ್ನ, ಪರಿಶುದ್ಧಾತ್ಮರನ್ನ ಏಮರ್ಸಕ್ಕಾಗಲ್ಲ. ನೆಕ್ಸ್ಟ್ ಬೇರೆ ಏನು ಅಸಹ್ಯಕರವಾಗಿದೆ? 6-7 ಹೇಳಿದಾರಲ್ಲ ದೇವರು. 4ನೇದು ಆಯ್ತು. 5ನೇದು, ಕೇಡು ಮಾಡಲು ತವಕ ಪಡುವ ಕಾಲು. ಓಡೋಕೆ ರೆಡಿ ಆಗಿರ್ತೀವಿ ನಾವು ಅಲ್ವಾ? ಕೇಡು ಮಾಡ್ಲಿಕ್ಕೆ ಕೆಲವೊಂದು ಕಾಲುಗಳು ರೆಡಿ ಇರುತ್ತೆ. ಹೊಡ್ಡಿ ಬಡ್ಡಿ ಕುಡ್ಡಿ ಅಂದ್ರೆ ಓಡ್ತೀವಿ ನಾವು. ಧ್ಯಾನ ಇದೆ, ಪ್ರಾರ್ಥನೆ ಇದೆ, ಬಾ ಅಂದ್ರೆ ಟೈಮ್ ಇಲ್ಲ, ಬಿಸಿ 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 ಬಿಸಿ. ಸೊ ಕೇಡು ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಬಿಡುವ ಕಾಲುಗಳು. ನೆಕ್ಸ್ಟ್, ಇದೆಲ್ಲ ನಮ್ಗಿಲ್ಲಲ್ಲ. 6ನೇದು, ಅಸತ್ಯವನ್ನು ಸಾಕ್ಷಿ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಹೇಳಿ. ವಿಟ್ನೆಸ್ ಹೇಳೋದು ಅಂತಾರಲ್ಲ, ಕೋರ್ಟಲ್ಲಿ ವಿಟ್ನೆಸ್ ಹೇಳೋದು, ಸಾಕ್ಷಿ ಹೇಳೋದು. ನೋಡಿದ್ದನ್ನ ನೇರವಾಗಿ ಪ್ರತ್ಯಕ್ಷವಾಗಿ ನೋಡಿದ್ದನ್ನ ಹೇಳೋದು, ಅಥವಾ ಪ್ರತ್ಯಕ್ಷವಾಗಿ ಅನುಭವ ಆಗಿದ್ದನ್ನ ಹೇಳೋದು. ಯಾರೋ ಹೇಳಿದ್ ಕೇಳಿ ಹೇಳೋದನ್ನ ಸಾಕ್ಷಿ ಅಂತ ಹೇಳೋದಿಲ್ಲ. ಈ ಪ್ರೇಯರ್ ಗ್ರೂಪಲ್ಲಿ 3 ಜನ ಇರ್ತಾರೆ, 1, 2, 3 ಅಂತ ಇಟ್ಕೊಳ್ಳಿ. ಜಾಗ ಇದ್ದಿದ್ರೆ ಕಾರ್ ತೋರಿಸ್ಬೋದಾಗಿತ್ತು, ಪ್ರಾಕ್ಟಿಕಲ್ ಆಗಿ ಜಾಗ ಇಲ್ಲ. ಸೊ 1, 2, 3 ಜನ ಇದ್ದೀವಿ. ಈಗ ನಾನು ಗ್ಲೆನ್ನಿಗೆ ಏನೂ ಗೊತ್ತಿಲ್ಲ, ಅವನಲ್ಲಿ ಬಂದು ನಿಂತ್ಕೊಂಡಿದ್ದಾನೆ. ನಾನೇನು ಯಾರ್ದ ಬಗ್ಗೆನೋ ಹೇಳ್ತಾ ಇದ್ದೀನಿ, ಡಾಲ್ಫಿ ಬಗ್ಗೆ. ಡಾಲ್ಫಿ ಸರಿ ಇಲ್ಲ. ಅವನು ಏನು ಗೊತ್ತಾ, ಅವ್ನು ಸುಮ್ಮನೆ ಸ್ಟೇಜ್ ಮೇಲೆ ಮಾತ್ರ ಮೈಕ್ ಇಟ್ಕೊಂಡು ಅಲ್ಲೆಲ್ಲೂ ಹೇಳೋದು. ಅವನು ಎಂಥ ಒಂದು ಬೇಡ ಅಂದರೆ ಹಿಂಗೆಲ್ಲ ಮಾಡ್ತಾನೆ ಅಲ್ವಾ ಸ್ಟೀಫನ್? ನಿಜ ತಾನೆ? ಅವತ್ತು ನಿನಗೆ
ಹಾ ಹೌದು ಹೌದು ಹೌದು, ಕರೆಕ್ಟ್ ಕರೆಕ್ಟ್, ಅವನು ಹಾಗೇನೆ. ಇವನಿಗೆ ಏನೂ ಗೊತ್ತಿಲ್ಲ, ಏನೂ ನೋಡಿಲ್ಲ. ನಾನಾದ್ರೂ ನೋಡದೆ, ಏನೋ ನೋಡಿದ್ ಸರಿ ಆಗ್ಬೇಕು ಅಂತ ಏನಿಲ್ಲಲ್ಲ. ನಾನು ಏನೋ ಅವನ ಬಗ್ಗೆ ಹೇಳಿದ್ದಕ್ಕೆ ಇವನು ಎಸ್ ಹೇಳ್ತಾ ಇದ್ದಾನೆ ಅಷ್ಟೇ, ಇವನೇನು ನೋಡಿಲ್ಲ. ಇವನ್ ಯಾರೀಗ ಸಾಕ್ಷಿ? ಈಗ ಗ್ಲೆನ್ನಿಗೆ ಯಾರ ಮೇಲೆ ನಂಬಿಕೆ? ನನ್ನ ಮೇಲಲ್ಲ, ನನ್ಕಿಂತ ಜಾಸ್ತಿ ಇವನ ಮೇಲೆ ನಂಬಿಕೆ. ಇವನು ಏನು ಹೇಳಿದ್ರು ವೇದವಾಕ್ಯ ಸತ್ಯನೇ ಹೇಳೋದು ಅಂತ, ಹರಿಶ್ಚಂದ್ರನಿಂದ ಬಂದಿರೋದಲ್ವಾ. ಸೊ ಹಾಗಾಗಿ ಈಗ ಇವನ್ ಬರೀ ಎಸ್ ಹೇಳಿದ್ರೆ ಸಾಕು, ಅವನ ಒಳಗಡೆ ಪಾಯ್ಸನ್ ಹೋಯ್ತು. ಯಾರ ಬಗ್ಗೆ ಹೇಟ್ರೇಟ್ ಬಂತು? ಡಾಲ್ಫಿ ಬಗ್ಗೆ. ಈಗ ಇವನ್ ಶುರು ಮಾಡ್ತಾನೆ, ಡಾಲ್ಫಿ ಗೊತ್ತಾ ನಿಂಗೆ ಅಂತ. ಡಾಲ್ಫಿ ಜೊತೆಗೆ ಯಾವಾಗ ನಡೆದಿದ್ದಪ್ಪ ಇವನು? ಇಲ್ಲ. ಏನು ಗೊತ್ತು? ಏನು ಗೊತ್ತಿಲ್ಲ. ಆಧಾರ ಎಲ್ಲಿ? ಇವನು ಎಸ್ ಹೇಳಿದ್ದೆ ಆಧಾರ. ಇದೇ ಸುಳ್ಳು ಸಾಕ್ಷಿ. ನಮ್ಮ ಪ್ರೇಯರ್ ಗ್ರೂಪ್ ಅಲ್ಲಿ ಇದೆಯಾ ಇದು? ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಅವರೇ, ಇದೆಯಾ ಇದು? ಸುಳ್ಳು ಸಾಕ್ಷಿ ಇದೆಯಾ? ಅಸತ್ಯವನ್ನು ಉಸುರುವ ಸುಳ್ಳು ಸಾಕ್ಷಿ. ಸತ್ಯ ಸಾಕ್ಷಿ ಹೇಳೋದು ಓಕೆ, ಅಸತ್ಯವನ್ನು ಸತ್ಯ ಹೇಳ್ಬೇಕಂದ್ರೆ ನಿನ್ನೊಳಗಡೆ ಸತ್ಯದ ಆತ್ಮ ಇರಬೇಕು, ನಿನ್ನ ಹೃದಯ ಸರಿ ಇರಬೇಕು. ಹಾಗಿದ್ರೆ ಮಾತ್ರ ಅವನ ಹೃದಯದ ಕಂಡೀಷನ್ ಅರ್ಥ ಆಗುತ್ತೆ, ಇಲ್ಲದೆ ಇದ್ರೆ ಅರ್ಥ ಆಗೋದಿಲ್ಲ. ಅಸತ್ಯವನ್ನು ಉಸಿರುವ ಸುಳ್ಳು ಸಾಕ್ಷಿಗಳೇ ತುಂಬ್ಕೊಬಿಟ್ಟಿದೆ ಎಲ್ಲ ಕಡೆ. ಪ್ರೇಯರ್ ಗ್ರೂಪ್ ಅಲ್ಲಿ ಜಾಸ್ತಿ ಇದೆ, ಕರಿಸ್ಮ್ಯಾಟಿಕ್ಸ್ ಅಲ್ಲಿ ಇನ್ನೂ ಜಾಸ್ತಿ ಇದೆ, ಕುಟುಂಬಗಳಲ್ಲಿದೆ, ಎಲ್ಲ ಕಡೆಗಳಲ್ಲಿ ಇದೆ. ಇದು ದೇವರು ದ್ವೇಷ ಮಾಡುವಂಥದ್ದು. 7ನೇದು ಇದು 6 ಆಯ್ತಲ್ವ ಈಗ? 6 ಅಂತ ಒಂದು ಹೇಳ್ಬಿಟ್ಟು ಅದಾದ್ಮೇಲೆ ಮತ್ತೆ 7 ಅಂತ ದೇವ್ರು ಎತ್ತಿ ಹೇಳ್ತಾ ಇದ್ದಾರೆ. 7ನೇದು ಇನ್ನೊಂದು ಅಂತ, ಒಂದೇ ಸರಿ 7 ಅಂತ ಹೇಳ್ಬೋದಾಗಿತ್ತಲ್ವಾ. ಸೊ ಆದ್ರಿಂದ 7ನೇದಕ್ಕೆ ತುಂಬಾ ಬೆಲೆ ಇದೆ ಅಂತ ಆಯ್ತು. ಜಾಸ್ತಿ ವೆಯ್ಟ್ ಇದೆ, ಫೋಕಸ್ ಜಾಸ್ತಿ ಕೊಡಬೇಕು ಅಂತ ಆಯ್ತು. ಸೋದರರಲ್ಲಿ ಜಗಳ ಹುಟ್ಟಿಸುವ ವ್ಯಕ್ತಿ ನಮ್ಮ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ಯಾರೂ ಇಲ್ಲ. ಅಷ್ಟು ಒಳ್ಳೆಯ ಒಂದು ಪ್ರೇಯರ್ ಗ್ರೂಪ್ ನಮ್ದು. ಸೋದರರಲ್ಲಿ ಜಗಳ ಹುಟ್ಟಿಸುವ ವ್ಯಕ್ತಿಗಳೇ ಇಲ್ಲ. ಏನಿದ್ರು ಒಬ್ಬ ಸೋದರನಿಗಾಗಿ ಇನ್ನೊಬ್ಬ ಸೋದರ ಕಣ್ಣೀರಿಟ್ಟು ಪ್ರಾರ್ಥಿಸುವಂತ ಸೋದರರೇ ಇರೋದು. ಹೌದಾ? ಹಾಗೇನಾದ್ರೂ ನಾನು ಹೇಳಿಬಿಟ್ರೆ ನನ್ನಂತ ಸುಳ್ಳುಗಾರ ಯಾರು ಇರೋದಿಲ್ಲ. ಸರಿಯಾಗಿ ಸ್ಕ್ಯಾನ್ ಮಾಡ್ಕೊಂಡು ಬಂದರೆ 99% ಸಿಕ್ಕೋದು ಇವರೇ, ನನ್ನನ್ನು ಸೇರಿ. ಸರಿಯಾಗಿ ನಮ್ಮ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಪ್ರೇಯರ್ ಗ್ರೂಪ್ ಒಳಗಡೆ ಒಂದು ಸ್ವರ್ಗೀಯ ಸ್ಕ್ಯಾನರ್ ಹಿಂಗೆ ಓಡಿಸ್ಬಿಟ್ರೆ ಸೋದರರಲ್ಲಿ ಜಗಳ ಹುಟ್ಟಿಸುವ ಹೃದಯ ಸಿಗುತ್ತೆ. ವ್ಯಕ್ತಿ ಸಿಗದೆ ಇದ್ರು ಮನುಷ್ಯರ ಕಣ್ಣಿಗೆ ದೇವರ ಸ್ಕ್ಯಾನರ್ ಇಂದ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೋದರರಲ್ಲಿ ಪರಸ್ಪರ ಜಗಳ ಹುಟ್ಟಿಸುವ ವ್ಯಕ್ತಿ ಸಿಕ್ಕೇ ಸಿಗ್ತಾರೆ. ಇಟ್ಸ್ ಅನ್ ಅಬಾಮಿನೇಷನ್ ಟು ಗಾಡ್. ದೇವರು ಅದನ್ನ ಹೇಟ್ ಮಾಡ್ತಾರೆ ಅಂತ ವ್ಯಕ್ತಿತ್ವಗಳನ್ನ. ಆ ರೀತಿಯ ವ್ಯಕ್ತಿತ್ವಗಳು ದೇವರಿಗೆ ಅಸಹ್ಯ. ಇವತ್ತು ನಾವು ಪರೀಕ್ಷೆ ಮಾಡಿ ನೋಡ್ಬೇಕು, ನಾನು ಯಾವ ತರ ವ್ಯಕ್ತಿ ಅಂತ. ನಾವೊಬ್ಬೊಬ್ಬರು ಕೂಡ ಪರೀಕ್ಷೆ ಮಾಡಿ ನೋಡ್ಬೇಕು. ದೇವರಿಗೆ ಅಸಹ್ಯಕರವಾಗಿ, ದೇವರು ನೋಡುವಾಗ ಅಸಹ್ಯಕರವಾಗಿ, ದೇವರು ದ್ವೇಷಿಸುವ ಮಟ್ಟದಲ್ಲಿ ಇವತ್ತು ನನ್ನ ಹೃದಯವನ್ನು ನಾನು ಇರಿಸ್ಕೊಂಡು ನಾನು ಏನೇ ಹಾಡಿದ್ರು, ಏನೇ ಬೋಧಿಸಿದ್ರು, ಏನೇ ಪ್ರಾರ್ಥಿಸಿದ್ರು ಅದೆಲ್ಲ ದೇವರಿಗೂ ಅಸಹ್ಯಕರವಾಗಿರುತ್ತೆ. ಅಸಹ್ಯಕರವಾದ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡು ಅಂತ ದೇವರಿಗೆ ನಾನು ಕೇಳ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ತಾರ? ಅವರು ಮಾಡೋಕ್ಕಾಗೋದಿಲ್ಲ. ಅವರು ಪರಿಶುದ್ಧ ದೇವರು, ಅವರು ಒಳ್ಳೆಯ ದೇವರು, ಪಶ್ಚಾತ್ತಾಪ ಪಡುವ ದೀನ ಮನದ ಜೊತೆಯಲ್ಲಿ ನಿಂತ್ಕೊಳ್ಳುವ ದೇವರು. ದೀನನ ಜೊತೆಯಲ್ಲಿ ದೇವರು ಇರ್ತಾರೆ. ಆದ್ರೆ ನಮಗೆ ಗೊತ್ತಿಲ್ಲದೇನೆ ನಾವು ಅಹಂಕಾರ ಪಡುವಂತ ಸಾಧ್ಯತೆಗಳಿದೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಪವಿತ್ರಾತ್ಮರಿಗೆ ಕೋಟಿ ಕೋಟಿ ಸ್ತೋತ್ರ. ನಾವು ಪೂರ್ತಿ ಬಿತ್ತು ನಾಶ ಆಗಿ ಹೋಗೋದಕ್ಕಿಂತ ಮೊದಲು ದೇವರು ಈ ಸತ್ಯದ ಅರಿವನ್ನು ನಮಗೆ ಕೊಟ್ಟು ತಮ್ಮ ವಾಕ್ಯವನ್ನ ಕಳುಹಿಸಿಕೊಟ್ಟು ನಾವಿರ್ತಕ್ಕಂಥ ಆ ಹೃದಯದ ದುರವಸ್ಥೆಯಿಂದ ನಮ್ಮನ್ನ ಮೇಲಕ್ಕೆ ಎತ್ತುತ್ತಾ ಇದ್ದಾರಲ್ಲ, ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ದೇವರೇ, ಒಂದು ವೇಳೆ ಈ ವಚನಗಳು ಇವತ್ತು ನನಗೆ ಸಿಗದೇ ಇದ್ದಿದ್ರೆ ನಾನು ಖಂಡಿತ ನಾಶ ಆಗ್ತಾ ಇದ್ದೆ. ನಾನು ಹೇಳ್ತೀನಿ, ನಾನು ನಾಶ ಆಗ್ತಾ ಇದ್ದೆ ಅಂತ. ನನ್ನ ಜೊತೆಗೆ ಎಷ್ಟು ಯಾರು ಹೇಳ್ತಾರೋ ನನಗೆ ಗೊತ್ತಿಲ್ಲ, ಆದ್ರೆ ನನಗಂತೂ ಗ್ಯಾರಂಟಿ ಇದೆ, ಈ ವಾಕ್ಯಗಳೆಲ್ಲ ನನಗೆ ಸಿಗದೇ ಇದ್ದಿದ್ರೆ ನಾನು ನಾಶ ಆಗಿ ಹೋಗ್ತಾ ಇದ್ದೆ. 100% ನಾಶ ಆಗ್ತಾ ಇದ್ದೆ. ಆತ್ಮಿಕ ಜೀವಿತದಲ್ಲಿರ್ಬೋದು, ಕುಟುಂಬ ಜೀವನದಲ್ಲಿರ್ಬೋದು, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಆ ನಿತ್ಯತೆಯಲ್ಲಿ ಇರಬೇಕಾದ ನಾನು ಅದು ಕಳ್ಕೊಳ್ಳದೆ ನರಕದಲ್ಲಿ ಬಿದ್ದು ನಾಶ ಆಗ್ತಾ ಇದೆ.
ಪ್ರೀಚಿಂಗ್ ಉಳಿಸೋದಿಲ್ಲ ನನ್ನನ್ನು, ಯಾವ ಪ್ರಾರ್ಥನೆಯೂ ನನ್ನನ್ನು ಉಳಿಸ್ತಾ ಇರಲಿಲ್ಲ, ಯಾವ ಭಕ್ತಿ ಕಾರ್ಯಗಳು ನನ್ನನ್ನು ಉಳಿಸ್ತಾ ಇರಲಿಲ್ಲ. ದೇವರ ಕೃಪೆ ಇಲ್ಲದೆ ದೀನ ಹೃದಯ ಬರಲಿಕ್ಕೆ ಆಗೋದೂ ಇಲ್ಲ. ದೇವರ ಕೃಪೆನೇ, ಈ ಸತ್ಯದ ಅರಿವು ಪರಿಶುದ್ಧಾತ್ಮರು ಇವತ್ತು ನಮಗೊಬ್ಬೊಬ್ಬರಿಗೂ ಕೊಡ್ತಾ ಇದ್ದಾರೆ. ಈ ವಾಕ್ಯವನ್ನೇ ಕೇಳಿ ನಮ್ಮ ಹೃದಯವನ್ನು ನಾವು ಸರಿಪಡಿಸ್ಕೊಳ್ಳೋದಾದರೆ ಆ ಸರಿಯಾದ ಹೃದಯದಿಂದ ನಮಗೆ ದೇವರನ್ನ ಪ್ರೀತಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೊಮ್ಮೆ ಹೇಳ್ತೇನೆ, ಇಫ್ ಯು ವಾಂಟ್ ಟು ಲವ್ ಗಾಡ್, ವಿ ಮಸ್ಟ್ ನೀಡ್ ಎ ರೈಟ್ ಹಾರ್ಟ್. ಎ ರೈಟ್ ಹಾರ್ಟ್ ಇನ್ ದ ಸೈಟ್ ಆಫ್ ಗಾಡ್. ಇಫ್ ಯು ಹ್ಯಾವ್ ಎ ರೈಟ್ ಹಾರ್ಟ್ in the sight of God, with that right heart only you can love God. Not with your right prayers, right preaching, right doing, but right heart condition before God. ಅದರಲ್ಲಿ ನೀನು ಬದುಕುವಾಗ ಮಾಡುವ ಕಾರ್ಯಗಳು ನಮ್ಮ ಜೀವನ ದೇವರೇ ಸಬ್ಸ್ಕ್ರೈಬ್ ಮಾಡ್ತಾರೆ, ದೇವರೇ ಲೈಕ್ ಕೊಡ್ತಾರೆ. ದಾವೀದನಿಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆದ ಹಾಗೆ ಇವನು ನನ್ನ ಹೃದಯಕ್ಕೆ ಅತಿ ಹತ್ತಿರವಾದವನು. ಯಾಕೆ ಅಂದರೆ ಇವನು ನನಗಿಷ್ಟ ಇರೋದನ್ನು ಮಾಡ್ತಾನೆ. ಪಾಪ ಮಾಡ್ದ ನಿಜ, ಆದರೆ ನನಗಿಷ್ಟ ಪಶ್ಚಾತ್ತಾಪದ ಹೃದಯ, ಪಶ್ಚಾತ್ತಾಪ ಪಟ್ಟ. ಆದರೆ ನಾವು ಪಾಪ ಮಾಡ್ತೀವಿ, ಸಮರ್ಥನೆ ಮಾಡ್ಕೊಳ್ತೀವಿ. ನಾನು ಯಾಕೆ ಮಾಡಿದೆ ಅಂದರೆ, ಯಾಕೆ ಬೈದೆ ಅಂದರೆ, ಬೈಬೇಕು, ಬೈಯೋ ತಪ್ಪಲ್ಲ, ಆದರೆ ಬೈದಿದ್ದ ತಪ್ಪು ಅಂತ ಅರಿವಾದಾಗ ಅದನ್ನು ಸಮರ್ಥಿಸ್ಕೊಳ್ತೀವಿ, ಮಾಡಿದ ತಪ್ಪು ಅಂತ ಅರಿವಾದಾಗ ಅದನ್ನು ಸಮರ್ಥಿಸ್ಕೊಳ್ತೀವಿ. ಹಾಗೆ ಹೇಗೆ ನಾವು ದೇವರಿಗೆ ಮೆಚ್ಚುಗೆ ಆಗ್ತೀವಿ? ನಮ್ಮ ಹೃದಯ ಹೇಗೆ ದೇವರಿಗೆ ಮೆಚ್ಚುಗೆ ಆಗುತ್ತೆ? ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯಕ್ಕೆ ನಾವು ಬೆಲೆ ಕೊಡೋಣ. ಮಗನೇ, ನಿನ್ನ ತಂದೆಯ ಆಜ್ಞೆಗೆ ಕಿವಿಗೊಡು, ನಿನ್ನ ತಾಯಿ ಉಪದೇಶವನ್ನು ತೊರೆಯದೇ ಮಾಡು, ಅವನು ನಿರಂತರವಾಗಿ ಹೃದಯಕ್ಕೆ ಬಂಧಿಸಿಕೊ, ಕಂಠಾಭರಣವಾಗಿ ಕೊರಳಿಗೆ ಧರಿಸಿಕೊ. ನಡೆಯುವಾಗ ಅವು ನಿನಗೆ ಮುಂದಾಳಾಗಿರುವುದು, ಮಲಗುವಾಗ ಅವು ನಿನ್ನನ್ನು ಕಾಯುವು, ಎಚ್ಚರಗೊಂಡಾಗ ಅವು ನಿನ್ನೊಡನೆ ಸಂವಾದಿಸುವು. ಇಷ್ಟು ಒಳ್ಳೆ ದೇವರು, ಇಷ್ಟು ಒಳ್ಳೆ ಜೀವಿಸುವ ದೇವರ ವಾಕ್ಯ, ನಮ್ಮನ್ನು ಪ್ರೀತಿಸುವಂಥ ದೇವರು, ನಮ್ಮ ಜೊತೆಗೆ ನಾವು ಯಾವಾಗಲೂ ಮಾತನಾಡುವಂಥ ದೇವರು. ಆ ದೇವರ ಜೊತೆಗೆ ನಾವು ಮುಂದಕ್ಕೆ ಹೋಗೋಣ.